ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಮೊದಲಿಗೆ ಮಾನವನು ತನ್ನ ಸಂವಹನಕ್ಕೋ ರಂಜನೆಗೋ ಪ್ರತಿಕೃತಿಗಳನ್ನು ಮಾಡುವಲ್ಲಿಗೆ ಸೀಮಿತನಾಗಿದ್ದ. ಕ್ರಮೇಣ ಕಲ್ಲು ಬಂಡೆಗಳೊಳಗೆ ಕಲಾನುಭವವನ್ನು ಹುಡುಕಿಕೊಳ್ಳುವ ದಾರಿ ಕಂಡುಕೊಂಡ. ಆ ಕಲೆಯು ಕೌಶಲ್ಯವನ್ನು ಮುಟ್ಟುತ್ತಾ ಹೋದಂತೆಲ್ಲ ಭಾವ ಸೌಂದರ್ಯವನ್ನು ಸೂಕ್ಷ್ಮ ಸ್ತರದಲ್ಲಿ ಕಾಣಿಸುವ ಪಕ್ವತೆಯೂ ಹೆಚ್ಚಾಗುತ್ತಲೇ ಹೋಯಿತು. ಕಲ್ಲನ್ನು ಕಲೆಯಾಗಿಸುವುದು ಶಿಲ್ಪವಿದ್ಯೆ ಎಂಬ ಹೆಸರಿನಲ್ಲಿ ಅದು ವಿದ್ಯಾರ್ಜನೆಯಲ್ಲೊಂದು ಶಿಸ್ತಾಯಿತು. ಶಾಸ್ತ್ರ, ಶಿಕ್ಷಣ ಕ್ರಮ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನೂ ಅಳವಡಿಸಿಕೊಂಡಿತು. ಚತುಷ್ಷಷ್ಟಿ ಕಲೆಗಳಲ್ಲಿ ಸ್ಥಾನವನ್ನೂ ಪಡೆಯಿತು. ಹಾಗೆಂದಾಕ್ಷಣ ಶಿಲ್ಪವೆಂದರೆ ಬರೀ ಕಲ್ಲಿನ ಕಲೆ ಎಂಬರ್ಥವಷ್ಟೇ ಅಲ್ಲ. ರೂಪಿಸುವುದು ಎಂಬ ಅರ್ಥದಲ್ಲಿ ಈ ಶಿಲ್ಪವೆಂಬ 2.25 ಅಕ್ಷರದ ಪದದಲ್ಲಿ 9 ಉಪಶಾಸ್ತ್ರಗಳು, 31 ವಿದ್ಯೆಗಳು, 64 ಕಲೆಗಳು ಅಂತರ್ಗತವಾಗಿವೆ ಎನ್ನುವುದು ಹಿರಿಯರಿಂದ ತಿಳಿದುಬರುತ್ತದೆ. ಶಿಲೆ ಯಾವೂರಿನದ್ದಾದರೂ ಸರಿ, ಅದಾವ ಸಂದುಗೊಂದಿಯಲ್ಲಿದ್ದರೂ ಸರಿ, ಅದಕ್ಕೆ ಚಿರಂಜೀವಿತ್ವ ಸಿಗುವುದು ಅದು ಕಲೆಯಾದಾಗಲೇ. ಅಂಥ ಕಲೆಗೆ ದೈವತ್ವದ ಸಾನ್ನಿಧ್ಯ ಸಿಕ್ಕಿದಷ್ಟು ಅದರ ಆಯುಷ್ಯ ಮತ್ತಷ್ಟು ಹೆಚ್ಚು. ದೇಹವನ್ನೇ ಆರಾಧನೆಯ ಮಾಧ್ಯಮವಾಗಿಸಿ ದಿವ್ಯ ಶಕ್ತಿಯ ಉದ್ದೀಪನಕ್ಕೆ ಕಾರಣವಾಗಿಸಿದ ಸಂಕೇತವಾಗಿ, ರೂಪಕವಾಗಿ ಎಲ್ಲ ಕಲೆಗಳು ಬೆಳೆದಿವೆಯಾದ್ದರಿಂದ ಅವುಗಳಿಗೆ ದೇವಾಲಯದ ಆವಾಸವೇ ಸೂಕ್ತ. ಇದರಿಂದ ಯಾವುದೇ ಹೊತ್ತಿನಲ್ಲೂ ಸಾತ್ವಿಕತೆಯ ಪ್ರಕಾಶವಾಗುವ ಸಾಧ್ಯತೆ ಹೆಚ್ಚು ಎಂದು ನಮ್ಮ ಪ್ರಾಚೀನರು ಎಣಿಸಿದ್ದಿರಬೇಕು. ದೇವಾಲಯದ ಸೂಕ್ಷ್ಮ, ಸುಂದರ, ಶಾಂತ ದೈವತ್ವದ ತರಂಗಗಳೇ ಶಿಲ್ಪ, ಚಿತ್ರ, ಗಾನ, ನೃತ್ಯಾದಿ ಕಲೆಗಳೆಲ್ಲದರ ಆಯುರ್ಬಲವನ್ನು ಹೆಚ್ಚು ಮಾಡುತ್ತದೆ ಎಂದು ಅವರಿಗೆ ತೋರಿರಬೇಕು. ಏಕೆಂದರೆ ಧಾರ್ಮಿಕತೆಗೂ ಕಲೆಗಳಿಗೂ ಭಾರತದಲ್ಲಿ ಹೊಕ್ಕುಳ ಬಳ್ಳಿಯ ಸಂಬಂಧ. ಡಿವಿಜಿಯವರ ಮಾತನ್ನೇ ಗಮನಿಸಿ ಹೇಳುವುದಾದರೆ, ಮನುಷ್ಯ ಜೀವನವು ಸಂಸ್ಕೃತಿಪರವಾಗುವ ಮೂಲಧಾತು ಇರುವುದೇ ದೇವಸ್ಥಾನಗಳಲ್ಲಿ. ಮನುಷ್ಯ ಕೃತಿಗಳಲ್ಲಿ ಶಾಶ್ವತವಾಗಿರಬಹುದಾದದ್ದು ಮತ್ತು ಹಾಗೆ ಇರಲರ್ಹವಾದದ್ದು ದೇವಮಂದಿರಗಳೇ ಎಂದು ಪೂರ್ವಿಕರು ಭಾವಿಸಿಕೊಂಡಂತೆ ಕಾಣುತ್ತದೆ ಎಂಬುದಾಗಿ ಗುರುತಿಸುತ್ತಾರೆ. ಪರಮಾತ್ಮನು ಎಲ್ಲವನ್ನೂ ನಡೆಸಿಕೊಂಡು ಹೋಗುತ್ತಾನೆ ಎಂಬ ವಿಶ್ವಾಸದಲ್ಲಿ ಎಂಥ ಕಲ್ಲಿನ ಕಾಠಿಣ್ಯವೂ ಕರಗಿಬಿಡುತ್ತದೆ. ಕರಗುತ್ತಲೇ ಕಲೆಯಾಗುತ್ತದೆ. ಆ ಕಲೆಯೇ ದೇವರಾಗುತ್ತದೆ. ಹೀಗೆ ಭಗವಂತನನ್ನು ಕಲೆಯೊಳಗಿನಿಂದ ಗುರುತಿಸಿಕೊಳ್ಳುವ ಒಂದು ಮಾಧ್ಯಮವೇ ಶಿಲ್ಪ. ದೇವಾಲಯದ ದಿವ್ಯತೆಯನ್ನು ಭವ್ಯವಾಗಿಸಿ ಅದರ ಶ್ರೀಮಂತಿಕೆ, ಘನತೆಯ ಕಥೆಯನ್ನು ಸೂಚಿಸುವಂಥವೂ ಈ ಶಿಲ್ಪಗಳೇ. ಉಳಿಯೇಟಿನ ಪೆಟ್ಟಿಗೆ ಕಲ್ಲು ದೇವರಾಗುವ ಸತ್ಯವಿರುವುದು ಶಿಲ್ಪದಲ್ಲೇ. ಅಷ್ಟೇ ಅಲ್ಲ, ಯಾವುದೇ ಕಲಾಕೃತಿಗಳು ಆಯಾ ದೇಶ ಕಾಲದ ಚರಿತ್ರೆಯ ಒಂದು ಭಾಗ. ಜನಜೀವನ ಚರಿತ್ರೆಯನ್ನು ಚಿರನೂತನ ಕಲಾಕಥನವಾಗಿಸುವಲ್ಲಿ ಶಿಲ್ಪಗಳ ಪಾತ್ರ ಮಹತ್ತರವಾದದ್ದು. ಜನರ ಸ್ವಭಾವ, ಅವರ ಅಂತರಾಳ, ಗುಣ, ಶಕ್ತಿಗಳು, ಜೀವನ ಮಟ್ಟ, ಏಳು ಬೀಳು, ಧ್ಯೇಯ, ಸಂಕಲ್ಪ, ಆಸಕ್ತಿಗಳೆಲ್ಲವೂ ಶಿಲ್ಪಗಳಲ್ಲಿ ಅಡಗಿರುತ್ತದೆ. ಆಯಾ ಸಾಮ್ರಾಜ್ಯಗಳ ಕಾಲಕ್ಕೆ ಪ್ರಸಿದ್ಧವಾದ ಪ್ರಚಲಿತದಲ್ಲಿದ್ದ ವಿಷಯಗಳೇ ಶಿಲ್ಪಿಗಳ ಕಲ್ಪನೆಗೂ ಮುಖ್ಯ ಆಕರವಾಗಿರುತ್ತವೆ. ಅದಕ್ಕೆಂದೇ ಬುದ್ಧಿವಂತನಾದ ಚಿತ್ರಗಾರನು ಮತ್ತು ಶಿಲ್ಪಿಯು ಲೋಕದಲ್ಲಿ ಪ್ರಸಿದ್ಧವಾಗಿರುವುದನ್ನೇ ಚಿತ್ರಿಸಬೇಕೆನ್ನುತ್ತದೆ ವಿಷ್ಣು ಧರ್ಮೋತ್ತರ ಪುರಾಣದ ಚಿತ್ರಸೂತ್ರ ಪ್ರಕರಣ. ಒಟ್ಟಿನಲ್ಲಿ ದೇವಸ್ಥಾನಗಳು ದೈವ ಸಾನ್ನಿಧ್ಯ ಸ್ಥಳವಷ್ಟೇ ಅಲ್ಲ, ಅವು ಕಲೋಪಾಸನೆಯ ಮೂಲಕ ಜನಜೀವನದ ರೀತಿ ನೀತಿಗಳನ್ನು ಗರಿಷ್ಠ ಮಟ್ಟದಲ್ಲಿ ಉಳಿಸಿಕೊಳ್ಳುವ ತಾತ್ವಿಕ ಸಂಕಲ್ಪ ಮತ್ತು ಸಾಂಸ್ಕೃತಿಕ ಸಂಕಲ್ಪ. ಅಂತೂ ದೇವಾಲಯ ಶಿಲ್ಪಗಳು ಜನರ ಬದುಕೇ ಆಗಿದೆ ಎನ್ನುವುದು ನಿಸ್ಸಂಶಯ. ನೃತ್ಯ ಶಿಲ್ಪಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಲೆಗೆಂಬುದು ಬದುಕಿನ ಅನುಕರಣೆ. ಅನುಕರಣೆಯಷ್ಟೇ ಅಲ್ಲ, ಭಾವಾವಸ್ಥೆಗಳ ಅನುಕರಣೆ. ಬದುಕೇ ಪಡಿಯಚ್ಚಿನಂತೆ ಕಲೆಯಲ್ಲೂ ತೋರಿಕೊಳ್ಳುವುದಿದ್ದರೆ ಅದರಲ್ಲೇನು ಸ್ವಾರಸ್ಯ ಬಂತು?
ಕಲೆಯೆಂದರೆ ಅದಕ್ಕೆ ಸೌಂದರ್ಯ ಚಿಮ್ಮಿಸುವ ವಿಶೇಷವಾದ ಅರಳುವಿಕೆ ಬೇಕು. ಉದಾಹರಣೆಗೆ, ಶಿಲ್ಪರಚನೆಗೆ ಮಾನವನ ದೇಹ ಅಥವಾ ಅಸ್ಥಿಕ್ರಮವೇ ಆಧಾರವಾದರೂ ಅಲಂಕರಣಗಳು ಬೇಕೇ ಬೇಕು. ವಾಸ್ತವವನ್ನು ಮೇಲೆತ್ತರಿಸುವಂತೆ ಅತಿಶಯದಿಂದ ಬಿಂಬಿಸುವ ಕಣ್ಣಿರಬೇಕು. ಇದನ್ನೇ ನಾಟ್ಯಧರ್ಮಿ ಎನ್ನುತ್ತಾರೆ. ಬಾಗು, ಬಳುಕು, ಉಬ್ಬು, ತಗ್ಗು, ನಿಲುವುಗಳೆಲ್ಲದರಲ್ಲೂ ಮಾನವ ದೇಹದಿಂದ ಕೊಂಚ ಹೆಚ್ಚೇ ಲಕ್ಷಣವನ್ನು ಅನ್ವಯಿಸಿದರೇನೆ ಶಿಲ್ಪಕ್ಕೊಂದು ಸೌಂದರ್ಯ, ಶಕ್ತಿ ಮತ್ತು ಆಯುಷ್ಯ. ಆಗಲೇ ಶಿಲ್ಪಗಳು ಶೃಂಗಾರ, ಅದ್ಭುತಾದಿ ರಸಪ್ರಜ್ಞೆ ಮತ್ತು ಕಲ್ಪನೆಗಳನ್ನು ಮಾಡಿಕೊಳ್ಳುವ ಸ್ವಾತಂತ್ರ್ಯ ಕೊಡುತ್ತವೆ. ಜಗತ್ತಿನ ಯಾವುದೇ ದೇಶದೊಂದಿಗೆ ಹೋಲಿಸಿದರೂ ಇಂಥ ಶಕ್ತಿ ಅಸಾಮಾನ್ಯವೆನ್ನುವಂತೆ ಇರುವುದೇ ಭಾರತದ ಶಿಲ್ಪಗಳಲ್ಲಿ ಮಾತ್ರ. ಪ್ರಾಚೀನ ಭಾರತವು ಶಿಲ್ಪಗಳನ್ನು ಎಲ್ಲಿ, ಹೇಗೆ, ಎಷ್ಟು, ಯಾವ ಪ್ರಮಾಣದಲ್ಲಿ ಕಟ್ಟೆಯಬೇಕು ಎಂಬೆಲ್ಲ ಶಾಸ್ತ್ರ ತಿಳುವಳಿಕೆ ಮತ್ತು ಪ್ರಯೋಗದ ಕೌಶಲವೆರಡೂ ಇದ್ದ ಮಹಾನ್ ಕಲೆಗಾರರ ತವರು ಮನೆ. ಅದರಲ್ಲೂ ಬಹುತೇಕ ದೇವಾಲಯ ಶಿಲ್ಪಗಳನ್ನು ಕಟ್ಟೆದವರು ಯಾರೆಂದೇ ನಮಗೆ ತಿಳಿದಿಲ್ಲ. ಅಷ್ಟರ ಮಟ್ಟಿಗೆ ಹೆಸರಿನ ಹಿರಿಮೆಯನ್ನು ಬಯಸದ ನಿಷ್ಕಾಮ ಕರ್ಮಿಗಳು ನಮ್ಮ ಪ್ರಾಚೀನ ಕಲಾವಂತರು. ನಮ್ಮ ಮಟ್ಟಿಗೆ ಎಲ್ಲರೂ ಜಕಣಾಚಾರಿಗಳೇ, ವಿಶ್ವಕರ್ಮನ ಅವತಾರ ಪುರುಷರೇ. ಅಂಥ ಅಪೂರ್ವ ಕಲಾಭಿವ್ಯಕ್ತಿ ಅವರದ್ದು. ಆದರೆ ಉತ್ತರ ಭಾರತದ ದೇವಾಲಯಗಳು ಸತತವಾಗಿ ಪರಕೀಯರಿಂದ ದಾಳಿಗೊಳಪಟ್ಟ ಕಾರಣ ದೇವಾಲಯಗಳು, ಶಿಲ್ಪಗಳು ಭಗ್ನವಾದವು. ಇರುವ ಪೈಕಿ ಇಂದಿಗೂ ಮನೋಜ್ಞವಾಗಿ ಶಿಲ್ಪದ ಸೊಗಸಿನ ಕಥೆಯನ್ನು ಹೇಳುವಂತವು ದಕ್ಷಿಣ ಭಾರತದ ದೇವಾಲಯಗಳೇ. ಚೋಳ, ಚಾಲುಕ್ಯ, ಹೊಯ್ಸಳ, ವಿಜಯನಗರ ಮುಂತಾದ ಸಾಮ್ರಾಜ್ಯದ ದೇವಾಲಯಗಳೆಲ್ಲ ಶಿಲ್ಪಕಲಾ ನಿಧಿಗಳೇ ಹೌದು. ಅಣು, ರೇಣು, ತೃಣ, ಕಾಷ್ಠಗಳೆಲ್ಲದರಲ್ಲೂ ದೇವರಿದ್ದಾನೆ ಎನ್ನುವುದು ಭಾರತೀಯರ ನಂಬಿಕೆ. ಆದರೆ ಅದನ್ನು ಗುರುತಿಸುವುದು ಎಲ್ಲರಿಗೂ ಸುಲಭವಲ್ಲ ಅಲ್ಲವೇ? ಕಾಣುವ ಕಣ್ಣು ನಮ್ಮದಾಗಿರಬೇಕು. ಹಾಗೆಯೇ ಶಿಲೆಯೊಳಗೆ ಇರುವ ಚೈತನ್ಯವನ್ನು ಗುರುತಿಸುವ ಶಕ್ತಿ ಇರುವವನೇ ಶಿಲ್ಪಿ, ಬಿಟ್ಟರೆ ಭಕ್ತ ಸಹೃದಯ. ಹೀಗೆ ತನ್ನ ಕಣ್ಣು ಕಂಡ ಸತ್ಯವನ್ನು ಲೋಕದೆದುರಿಗೆ ತೋರುವುದಕ್ಕೆ ಆತ ಮಾಡುವುದು ಶಿಲೆಯೊಳಗಿದ್ದ ಮೂರ್ತಿಯನ್ನು ಚಾಣದ ಮೊನೆಯಲ್ಲಿ ಹೊರಕಾಣಿಸುವ ಕೆಲಸ. ಆ ಹಾದಿಯಲ್ಲಿ ಬೇಡವಾದ ಕಲ್ಲಿನ ಕಣಗಳನ್ನು ಚಾಣದಿಂದ ಬೇರ್ಪಡಿಸುವುದನ್ನು ಆತ ಮಾಡುತ್ತಾನೆ. ಅದಾಗಿ ತನ್ನ ಕೈಯಿಂದಲೇ ಮೂಡಿದ ಶಿಲ್ಪವನ್ನು ತಾನು ಕೆತ್ತಿದ ಕಲ್ಲೆಂದು ಬಗೆಯದೆ ಅದರೊಳಗಿನ ದೈವತ್ವಕ್ಕೆ ನೆಮೆಸುತ್ತಾನೆ. ದೇವಾಲಯದ ಶಿಲ್ಪಗಳನ್ನು ಪ್ರಧಾನವಾಗಿ 2 ಬಗೆಯಾಗಿ ವಿಂಗಡಿಸಬಹುದು. ಮೊದಲನೆಯದು ದೇವಾಲಯದ ಧ್ರುವಬೇರ, ಅಂದರೆ ಮೂಲ ವಿಗ್ರಹ. ಇದು ನಿರ್ಮಲ ಸಚ್ಚಿದಾನಂದ ಸ್ವರೂಪ, ಸ್ಥಿತಿಶೀಲವಾದದ್ದು. ಅದು ಧನಾತ್ಮಕ ತರಂಗಗಳ ಚಿನ್ಮಯ ಭಾವದ ಕೇಂದ್ರ. ಇದರ ಶಕ್ತಿ ಅಥವಾ ಕಾರಣಿಕ ಗಟ್ಟೆ ಇದ್ದಷ್ಟು ದೇವಾಲಯದ ಆವರಣಕ್ಕೆ ಬಲ ಹೆಚ್ಚು. ಅಂದರೆ ಒಳಗಿನ ಅಯಸ್ಕಾಂತೀಯ ಶಕ್ತಿಯುಳ್ಳ ಸಾನ್ನಿಧ್ಯ ವಿಶೇಷವೇ ಹೊರಗಿನ ಆವರಣದಲ್ಲಿನ ಶಿಲ್ಪಗಳಿಗೆ ಆಧಾರವೆನ್ನಬಹುದು. ಕಣ್ಮನಗಳಿಗೆ ಭಾವೋದ್ದೀಪನವನ್ನು ಮಾಡುವ, ಗತಿಗೆನ್ನೇ ಸೂಚಿಸುವ ರಜಸ್ತಮೋ ಗುಣಗಳ ವಿವಿಧ ರೀತಿಯ ಭಾವ ಭಂಗಿಗಳ ಶಿಲ್ಪಗಳಿಗೆ ಒಳಗಿರುವ ಸಾತ್ವಿಕ ಸ್ವರೂಪದ ಮೂಲ ವಿಗ್ರಹವೇ ಶಕ್ತಿ ಕೇಂದ್ರ. ಹೀಗೆ ಗತಿ ಮನೋಹರವಾದ ಹೊರಗಿನ ಶಿಲ್ಪಗಳು ಗರ್ಭಗುಡಿಯ ಒಳಗಿರುವ ಸ್ಥಿತಿಶೀಲವಾದ ಮೂಲ ಸಾನ್ನಿಧ್ಯದ ಸಂಪರ್ಕದಲ್ಲಿ ನಿತ್ಯವೂ ಇರುವ ಕಾರಣ ಅವುಗಳಿಗೂ ಕ್ರಮೇಣ ಶಕ್ತಿ ಸಂಚಯನವಾಗುತ್ತದೆ. ಅವುಗಳನ್ನು ಕಾಣುವವರಲ್ಲಿ ಕಲ್ಪನೆಯನ್ನು ಹಿರಿದಾಗಿಸಿ ಹಿಗ್ಗಿಸುತ್ತದೆ. ಒಳಗಿನ ಸನ್ನಿಧಾನ ವಿಶೇಷದಿಂದ ಅವು ಮನ್ನಣೆಯನ್ನು, ಬಗೆ ಬಗೆಯ ವ್ಯಾಖ್ಯಾನಗಳನ್ನು ಪಡೆಯುತ್ತವೆ. ಆದ್ದರಿಂದಲೇ ಮಿಥುನ ಶಿಲ್ಪಗಳಿದ್ದರೂ ಅವು ಕಾಮೋಪಭೋಗಕ್ಕಿಂತ ಮಿಗಿಲಾದ ಧರ್ಮವಾಗಿ ದೇವಾಲಯಗಳಲ್ಲಿ ಆಪ್ತವಾಗುತ್ತದೆ. ಲೋಕದ ಎಲ್ಲ ಸುಖ ದುಃಖಾನುಭವಗಳ ಒಂದು ರೂಪಕವಾಗಿ ಸಂಭೋಗ ಶೃಂಗಾರವು ದೇವಾಲಯ ಶಿಲ್ಪ ಪ್ರಪಂಚವನ್ನು ಆವರಿಸಿಕೊಳ್ಳುತ್ತದೆ. ಇದರಿಂದಾಗಿ ಭಕ್ತನೆನಿಸಿಕೊಳ್ಳುವವನ ಹೃದಯದ ಪಕ್ವತೆಯ ಪರೀಕ್ಷೆಯೂ ಆಗುವುದೂ ಸತ್ಯ. ಒಟ್ಟಿನಲ್ಲಿ ಕಲೆಯೇ ಕೈವಲ್ಯಕ್ಕೆ ಸೋಪಾನವೆಂಬ ಹಿರಿಯರ ಮಾತು ಅಕ್ಷರಶಃ ಸತ್ಯ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಜೀವನ ಮತ್ತು ಕಲೆಯ ಬೆರಗು ಬೆಡಗನ್ನು ಕಾಣಿಸುವಂಥವು ದೇಗುಲಗಳು. ಹಾಗಿದ್ದಾಗ ಶೃಂಗಾರದ ವೈಭೋಗವೂ ಕೂಡ ದೇವಾಲಯದ ಹೊರಗಿನ ಆವರಣದಲ್ಲಿ ತೋರಿಕೊಳ್ಳುವುದು ಸಹಜವಲ್ಲವೇ? ಅದು ನಮ್ಮ ಪ್ರಾಚೀನರು ಬದುಕನ್ನು ಉಜ್ವಲವಾಗಿ ಉನ್ನತವಾಗಿ ಕಂಡದ್ದಕ್ಕೆ ಸಾಕ್ಷಿ. ಭಾವ ಸಂವಹನದ ಮೂಲಕ ರಸನಿರ್ಮಾಣ, ಇದು ಭಾರತೀಯ ಕಲೆಗಳ ಧ್ಯೇಯ. ಅದರಲ್ಲೂ ರಸರಾಜನಾದ ಶೃಂಗಾರಕ್ಕೆ ಆಧಾರ ಸ್ಥಾಯಿ ಎಂಬುದೇ ರತಿ.
ಭೌತಿಕ ಸುಖದ ಸಂಕೇತವಾದ ಅದು ಕಾಮನೆಗಳ ಪ್ರಪಂಚದ ನಾಯಕಿ. ಸ್ಥಾಯಿಯನ್ನು ಹಿಡಿದೆ ರಸದ ದೈವತ್ವದಲ್ಲಿ ಸಹೃದಯನು ತನ್ನನ್ನು ತಾನು ಕರಗಿಸಿಕೊಳ್ಳಬೇಕು. ಲೋಕದ ಆಧಾರವನ್ನು ಹಿಡಿದೆ ಅಲೌಕಿಕಕ್ಕೇರಬೇಕು ಎಂಬುದು ಇಲ್ಲಿನ ಮರ್ಮ. ಈ ಮರ್ಮವನ್ನು ಅರಿಯುವುದೇ ಸಹೃದಯನಿಗೆ ಕರ್ತವ್ಯವಾಗಬೇಕು. ಏಕೆಂದರೆ ಅದು ಆತನ ಮೋಕ್ಷ ಮಾರ್ಗಕ್ಕೆ ಪರೀಕ್ಷೆಯೂ ಹೌದು. ಲಿಂಗರೂಪಿಯಾದ ದಿಗಂಬರ ಶಿವನಿಂದ ಮೊದಲುಗೊಂಡು ನಮ್ಮ ದೇವದೇವಿಯರ ಅನೇಕ ಸ್ತೋತ್ರಗಳ ವರ್ಣನೆಗಳಲ್ಲಿ ಕೆಟ್ಟ ದೃಷ್ಟಿಯಿಲ್ಲ. ಅವುಗಳನ್ನು ಅರಿತು ಮೋಹ ಸುಖವೆಂಬ ಬಂಧನಗಳಿಂದ ಕಳಿಸಿಕೊಂಡು ಆಸ್ವಾದಿಸಿದಾಗ ಆನಂದದಾಯಕವಾದ ರಸದ ಅನುಭವ ಸಾಧ್ಯ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮವೂ ಒಂದು. ಧರ್ಮಸಮ್ಮತವಾದ ಕಾಮ ಸರ್ವದಾ ಆರೋಗ್ಯ, ಆದರಣೀಯ. ಕಾಮವೇ ಬದುಕಿನ ಆರಂಭ ಮತ್ತು ವಿಶ್ವಚೈತನ್ಯ. ಏಕೆಂದರೆ ಸೃಷ್ಟಿ ಕಾರ್ಯದ ವಿನ ಯಾವ ಪುರುಷಾರ್ಥ ಸಾಧನೆಯೂ ಅಸಾಧ್ಯವೇ. ಮಾನವ ಸಹಜವಾದ ಆಸೆ ಬಯಕೆಗಳ ಕಾಮವಾಸನೆ ಕಳೆಯದೆ ಮೋಕ್ಷ ಸಾಧನೆಯೂ ಅಸಾಧ್ಯ ಎಂಬುದನ್ನು ಶಾಸ್ತ್ರಗಳು ತಿಳಿಸುತ್ತವೆ. ರತಿ ಮನ್ಮಥ ವಿಗ್ರಹಗಳನ್ನು ದೇವಾಲಯಗಳ ದ್ವಾರ ಶಾಖೆಗಳಲ್ಲಿ ಕೆತ್ತುವ ಕ್ರಮವು ಇದೇ ಚಿಂತನೆಯ ಫಲ. ದೇಗುಲವು ಧರ್ಮ ಮೋಕ್ಷಗಳಿಗಷ್ಟೇ ಅಲ್ಲದೆ ಅರ್ಥ ಕಾಮಗಳಿಗೂ ಆಧಾರ. ಜೀವವು ಪರಮಾತ್ಮನಲ್ಲಿ ಸೇರುವ ಸಂಕೇತವು ಸಂಭೋಗ ಶೃಂಗಾರವಾದರೆ ಆತನಿಂದ ಬೇರ್ಪಟ್ಟ ಬೇಗುದಿಯೇ ವಿಪ್ರಳಂಬ ಶೃಂಗಾರ. ಹಾಗೆಂದೇ ಮಿಥುನ ಶಿಲ್ಪಗಳಿಗೆ ದೇವಸ್ಥಾನಗಳಿಗಿಂತ ಆರೋಗ್ಯಕರವಾದ ಪರಿಸರವನ್ನು ಬೇರಾವುದೇ ಜಾಗವೂ ಕೊಡಲಾರವು ಎಂದು ಪ್ರಾಚೀನರು ಮನಗಂಡಿದ್ದರು. ದೇಗುಲಗಳ ಗೋಡೆಗಳಲ್ಲಿ ಸಂಭೋಗ ಶೃಂಗಾರವನ್ನು ಲೈಂಗಿಕತೆ ಎಂಬಷ್ಟೇ ಚಿತ್ರಿಸದೆ ಲೋಕದ ಸಕಲ ಸುಖ ದುಃಖಾನುಭವಗಳ ಒಂದು ರೂಪಕವಾಗಿ ಕಾಣಿಸಿದರು. ಮಾನವನ ಮನೋವಿಕಾರಗಳಿಗೆ ಕೈಗನ್ನಡಿಯಾಗಿ ನಿತ್ಯವೂ ಬಗೆ ಬಗೆಯಾದ ಅರ್ಥಗಳನ್ನು ಚಿಮ್ಮಿಸುವ ಸಾಧ್ಯತೆ ಇಂಥ ಶಿಲ್ಪಗಳಲ್ಲಿ ಹೆಚ್ಚಾಗಿ ಇರುತ್ತದೆ ಎನ್ನುವುದನ್ನು ಅವರು ಮನಗಂಡಿದ್ದರು. ಹಾಗೆಂದೇ ಮಿಥುನ ಶಿಲ್ಪಗಳ ಸ್ಥಾನ ದೇವಾಲಯದ ಹೊರಗಿನ ಗೋಡೆಗಳಲ್ಲೇ ಇದೆ. ದೇಗುಲವನ್ನು ನೋಡಲು ಬರುವ ಸಂದರ್ಶಕ ಅಥವಾ ಭಕ್ತನು ತನ್ನ ಪ್ರಾಪಂಚಿಕವಾದ ಹೊರಗಿನ ಬಯಕೆ ಕಳಚಿದ ಮೇಲೆ ಭಗವಂತನ ಅಥವಾ ಅಂತರಂಗದ ಸಾನ್ನಿಧ್ಯವನ್ನು ತಲುಪಲು ಅರ್ಹನಾಗುತ್ತಾನೆ ಎಂಬುದು ಇಲ್ಲಿನ ಸಂಕೇತ. ಸುಖೋಪಭೋಗಗಳನ್ನು ಸೂಚಿಸಲೆಂದೇ ಮೈಥುನವನ್ನು ವಾಚ್ಯವಾಗಿ ಶಿಲ್ಪಗಳ ಮೂಲಕ ಕಟ್ಟೆಯಲಾಗುತ್ತದೆ. ಶಿಲ್ಪ, ನಾಟ್ಯ, ಕಾಮಶಾಸ್ತ್ರಗಳೆಲ್ಲದರ ಅರಿವು ಕಲಾವಿದನಿಗೆ ಇದ್ದಾಗಲೇ ಕಲೆಯ ನಿರ್ಮಾಣ ಸುಲಭ ಸಾಧ್ಯ. ಹೀಗೆ ಕಾಮವು ಶಾಸ್ತ್ರವಾಗಿ, ಕಲೆಯಾಗಿ, ವಿಜ್ಞಾನವಾಗಿ ಸದಾ ಕಾಲಕ್ಕೂ ಅನ್ವಯವೆಂದು ಸಾರಲು ಈ ಶಿಲ್ಪಗಳನ್ನು ಕಟ್ಟದಿದ್ದಿರಬಹುದು ಎನಿಸುತ್ತದೆ. ಇಷ್ಟೇ ಅಲ್ಲ, ಮತ್ತೊಂದು ತರ್ಕವೂ ಇದೆ. ಬೌದ್ಧರ ಪ್ರಭಾವದಿಂದಾಗಿ ಸನ್ಯಾಸತ್ವದೆಡೆಗೆ ಆಕರ್ಷಣೆ ಹೆಚ್ಚಾದಾಗ ಲೈಂಗಿಕತೆಯೇ ಮನುಷ್ಯನ ಬದುಕಿನ ಮೂಲಭೂತ ಚಾಲನಾ ಶಕ್ತಿ ಎಂಬುದನ್ನು ಸಾರುತ್ತಾ ಸೃಷ್ಟಿ ಕಾರ್ಯವನ್ನು ಮರೆಯಬಾರದು ಎಂಬುದಕ್ಕೆ ಪ್ರಚೋದನೆಯಾಗಿ ಕಟ್ಟದಿರಬಹುದು ಎಂದು. ಇದರಿಂದ ಬ್ರಹ್ಮಚಾರ್ಯರಿಗೆ, ನವವಿವಾಹಿತರಿಗೆ ಸಾಂಸಾರಿಕತೆಯ ಜ್ಞಾನ ಸುಲಭದಲ್ಲಿ, ಅದೂ ಸನ್ಮಾರ್ಗದ ಹಾದಿಯಲ್ಲಿ ಲಭ್ಯವಾಗುತ್ತಿತ್ತು ಎಂಬ ವಾದಗಳೂ ಇವೆ. ಅಂತೆಯೇ ದುಷ್ಟಶಕ್ತಿ ಮತ್ತು ದೃಷ್ಟಿದೋಷದಿಂದ ಮಿಥುನ ಶಿಲ್ಪಗಳು ಪರಿಸರವನ್ನು ರಕ್ಷಿಸಿ ಮಂಗಳ ತರುತ್ತವೆ ಎಂಬ ನಂಬಿಕೆಯೂ ಇತ್ತಂತೆ. ಮಿಥುನ ಶಿಲ್ಪಗಳ ರಚನೆ ಎಂದಿಗೂ ಪಾಶ್ಚಾತ್ಯ ಪ್ರಭಾವದಲ್ಲಿ ಮೂಡಿಬಂದ ಕಾಮಗ್ರಂಥಿಗಳಂತಲ್ಲ. ಕಲಾರಾಧನೆಯಾದರೂ ಸರಿ, ದೈವಾರಾಧನೆಯಾದರೂ ಸರಿ, ಕಾಮವನ್ನು ಗೆದ್ದು ಭಗವಂತನನ್ನು ಕಾಣುವ ಸಂಕೇತ ಅಲ್ಲಿದೆ. ಇಲ್ಲವೇ ಕಾಮವನ್ನು ಆಶ್ರಯಿಸಿ ಬದುಕನ್ನು ಭಾವದಿಂದ ರಸಕ್ಕೆ ಎತ್ತರಿಸಿಕೊಳ್ಳುವ ಸೂಚನೆಯೂ ಅಲ್ಲಿದೆ. ಕಲೆಯನ್ನು ಅರಿತು ಆದರಿಸಬೇಕು, ಆದರಿಸುತ್ತಾ ಅರಿಯಬೇಕು. ಆಗಲೇ ಆನಂದ, ಮತ್ತು ಆ ಆನಂದವೇ ಮೋಕ್ಷ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಶಿಲೆ ನಡೆಯಲು ಸಾಧ್ಯವೇ? ಇಲ್ಲ. ಆದರೆ ಕಲೆಯಾದಾಗ ಅದಕ್ಕೆ ಆಂತರಂಗಿಕವಾದ ನಡೆಯೊಂದು ಸಿದ್ಧಿಸುವುದು ಸುಳ್ಳಲ್ಲ. ಕನಿಷ್ಠ ಪಕ್ಷ ಕಲ್ಪನೆಯಲ್ಲಾದರೂ ಸರಿಯೇ ಶಿಲ್ಪವೊಂದು ಚಲನೆಯ ಅನುಭೂತಿ ಕೊಡುತ್ತದೆ. ರವಿ ಕಾಣದ್ದನ್ನು ಕವಿ ಕಾಣುತ್ತಾನಂತೆ. ಮಾತುಗಳಿಗೆ ನಿಲುಕದ್ದು ಕಾವ್ಯದಲ್ಲಿ ಹರಿಯುತ್ತದೆಯಂತೆ. ಹಾಗೆಯೇ ಅತಿಶಯವಾದ ಸೌಂದರ್ಯದಲ್ಲಿ ಮೇಲೆದ್ದು ಬಂದವೇ ಸ್ಫೂರ್ತಿಯ ಚಿಲುಮೆಯುಳ್ಳ ಶಿಲ್ಪಗಳಾಗುತ್ತವೆ. ಇದಕ್ಕಾಗಿ ಶಿಲ್ಪವೂ ಸಾಕಷ್ಟು ಸಮಯವನ್ನು ವ್ಯಯಿಸಬೇಕು. ಸಂಗೀತ ನರ್ತನಗಳಲ್ಲಾದರೆ ಅದು ನಡೆಯುವಷ್ಟು ಹೊತ್ತಿನವರೆಗೂ ಪ್ರೇಕ್ಷಕನಿಗೆ ರಸಾನುಭವವು ಖಾತ್ರಿ. ಕಲಾವಿದ ಮತ್ತು ಪ್ರೇಕ್ಷಕನ ಮನಸ್ಸಿನ ಓಟ ಅಲ್ಲಿ ಸಮಾನಾಂತರವಾಗಿ ನಡೆಯುತ್ತದೆ.
ಅದೇ ಶಿಲ್ಪದಲ್ಲಾದರೆ ಎಲ್ಲ ಕಟೆದ ಬಳಿಕವೇ ಅದರ ಅನುಭವವೂ ಆಗುತ್ತದೆ. ಭೌತಿಕವಾಗಿ ಎರಡು ಕಲೆಗಳ ಕಾಲ ಒಂದೇ ಎಂದು ಮೇಲ್ನೋಟಕ್ಕೆ ಅನಿಸಬಹುದು. ಆದರೆ ಶಿಲ್ಪಕಲೆಯಲ್ಲಿ ಎಂಡ್ ಪ್ರಾಡಕ್ಟ್ ಅಂದರೆ ಪೂರ್ಣ ಪ್ರತಿಕೃತಿ ಬಹಳ ಮುಖ್ಯ. ಶಿಲ್ಪ ಪೂರ್ಣವಾಗುವ ಒಂದು ಮಟ್ಟಕ್ಕಾದರೂ ಪ್ರೇಕ್ಷಕನು ಕಾಯಲೇಬೇಕು. ಈ ನಿಟ್ಟಿನಿಂದ ಯೋಚಿಸಿದರೆ ಸಂಗೀತ ನೃತ್ಯಗಳಂತಹ ಪ್ರದರ್ಶನ ಕಲೆಗಳಲ್ಲಿ ಬೇಗ ಮುಗಿದು ಹೋಗುವ ಕಲೆಯ ಕಾಲವನ್ನು ಗರಿಷ್ಠ ಮಟ್ಟದಲ್ಲಿ ಮೂರ್ತ ರೂಪಕ್ಕೆ ಹಿಡಿದು ನಿಲ್ಲಿಸಿಕೊಂಡವು ಶಿಲ್ಪಗಳೇ ಆಗಿವೆ. ಕಲಾ ನಿರ್ಮಾಣದ ಕಾಲವೊಂದು ಎಷ್ಟೋ ವರುಷಗಳ ಬಳಿಕವೂ ಪ್ರತ್ಯಕ್ಷ ರೂಪದಿಂದ ಕಣ್ಣಿಗೆ ಕಾಣುವುದೆಂದರೆ ಅದು ಶಿಲ್ಪಗಳಲ್ಲೇ. ಕಾಲವು ಸ್ತಬ್ಧವಾದಂತಹ ಭಾವ ಶಿಲ್ಪ ಕೊಡಬಲ್ಲದು. ಗಾನ ನರ್ತನದ ಗತಿಶೀಲತೆಯನ್ನು ಸ್ಥಿರವಾಗಿಸುವ, ಚಿರವಾಗಿಸುವ, ಸ್ಥಿತಿಯಾಗಿಸುವ ಮತ್ತು ಆ ಸ್ಥಿತಿಯೊಳಗೂ ಗತಿಯನ್ನು ಪ್ರತಿಪಾದಿಸುವ ಏಕೈಕ ಉತ್ಕೃಷ್ಟ ಸುಲಭೋಪಾಯ ಕಂಡುಬಂದಿರುವುದು ಶಿಲ್ಪಗಳಲ್ಲಿ ಮಾತ್ರ. ಬಹುಶಃ ಎಲ್ಲ ಕಲೆಗಳು ತಮ್ಮ ಆಯುರ್ಬಲವೆಲ್ಲವನ್ನು ಶಿಲ್ಪವೆಂಬುದಕ್ಕೆ ಧಾರೆ ಎರೆದಿದ್ದಾವೆಯೋ ಏನೋ. ಅದಕ್ಕೆ ಶಿಲ್ಪದ ಬಾಳುವಿಕೆಯ ಮೌಲ್ಯವು ಸಂಗೀತ ನರ್ತನ ಸಮಯಕ್ಕಿಂತ ಎಷ್ಟೋ ಹೆಚ್ಚು. ಗೀತ ನರ್ತನವನ್ನು ಬಾಳಿಸುವ ಮೌಲ್ಯ ಅದರೊಳಗಿದೆ. ಎಷ್ಟೆಂದರೆ ಶಿಲ್ಪವು ಮೈ ತಳೆದಲ್ಲಿಂದ ಶತಶತಮಾನಗಳನ್ನು ಮೀರಿ ಬೆಳೆಯುವಷ್ಟು ಅದು ಶಾಶ್ವತ. ಅಷ್ಟೇ ಅಲ್ಲ, ಇದರಿಂದ ಮತ್ತಾವುದೋ ಕಾಲಕ್ಕೂ ಸಾಹಿತ್ಯ, ಸಂಗೀತ, ನೃತ್ಯಗಳಿಗೆ ಅವು ಆಸರೆಯಾಗಿ ಬಿಡುತ್ತವೆ. ಪ್ರೇರಣೆ, ಸ್ಫುರಣೆ, ಅಧ್ಯಯನಕ್ಕೂ ಕೊಡುಗೆ ಕೊಡುತ್ತವೆ. ಕಾಲದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಶಿಲ್ಪಗಳು ಎಂದಿಗೂ ಕೊಂಡಿ ಹಾಕಿಸುತ್ತಲೇ ಇರುತ್ತವೆ. ಹಳತಾದರೂ ಹೊಸತು ಎನಿಸಿಕೊಳ್ಳುವುದೆಂದರೆ, ಶಿಲೆಯ ಕಾಠಿಣ್ಯವೂ ಮೃದುವಾಗಿ ವರವಾಗುವುದೆಂದರೆ ಇದೇ ನೋಡಿ. ಈ ಶಿಲ್ಪ ಸೌಂದರ್ಯಾನುಭವವನ್ನು ಡಿವಿಜಿಯವರ ಮಾತಿನಲ್ಲಿ ಹೇಳುವುದಾದರೆ, ಶಿಲ್ಪಿಯ ಕಲ್ಪನೆಯ ರೂಪದರ್ಶಿಕೆಯಲ್ಲಿ ವಿವರಗಳನ್ನು ಕೊಡಲು ಸಾಧ್ಯವಾಗುವಷ್ಟು ಸೌಂದರ್ಯವನ್ನು ಉನ್ಮೀಲಿಸುವ ಕಣ್ಣು, ಕಲ್ಪನೆಗಳನ್ನು ಉಚಿತ ಪ್ರಮಾಣಗಳನ್ನೊಪ್ಪಿ ಜೀವ ತೊಳೆದು ಅವಿನಾಶಿಯಾದ ಬೆರಗನ್ನು, ಅತುಲ್ಯವಾದ ರಮಣೀಯತೆಯನ್ನು ಹೊಮ್ಮಿಸುವುದು. ಅಂತಹ ಶಿಲ್ಪಗಳಿಗೆ ಸಾವಿಲ್ಲ. ಚಿತ್ರ ಸೌಂದರ್ಯವನ್ನು ಬರಿಯ ಮಾತುಗಳ ಮೂಲಕ ಕಾಣಿಸಲಾದೀತೆಂದಾಗಲಿ ಕಂಡುಕೊಳ್ಳಬಹುದೆಂದಾಗಲಿ ಯಾರಾದರೂ ಭಾವಿಸಿದ್ದರೆ ಅವರು ಭ್ರಾಂತರು ಎಂಬುದಾಗಿ. ಹಾಗೆಂದೇ ಡಿವಿಜಿಯ ಅಂಥ ಸಹೃದಯ ಕವಿವರೇಣ್ಯರು ಶಿಲ್ಪಗಳ ಸ್ಫುರಣೆಯಲ್ಲೇ ಸುಂದರ ಕಾವ್ಯಗುಚ್ಛವನ್ನು ಬರೆದರು. ಅಂತಃಪುರ ಗೀತವೆಂಬ ಕಾವ್ಯ ಹುಟ್ಟಿದ್ದೇ ಶಿಲ್ಪಗಳ ಸೌಂದರ್ಯಾನುಭವದ ಪರಿಣಾಮವೆಂಬಂತೆ. ಶಿಲ್ಪಗಳಿಂದ ಪಡೆದ ಪ್ರೇರಣೆ ಕವಿಯಾದವನಲ್ಲಿ ಕಾವ್ಯವಾಗುತ್ತದೆ. ಅದೇ ನರ್ತಕನಾದರೆ ಆತ ಅಭಿನಯಿಸಿ ತೋರುತ್ತಾನೆ. ಅಂತೂ ಒಂದಾನೊಂದು ಕಾಲಕ್ಕೆ ಇದ್ದ ಕಲೆಯನ್ನು ನೋಡಿ ಅಳವಡಿಸಿಕೊಂಡ ಶಿಲ್ಪವು ಮತ್ತೊಂದು ಕಾಲದ ಕಲೆಗೆ ಆಧಾರವಾಗಿ ಬಿಡುತ್ತದೆ. ಹಾಗೆಂದೇ ನನಗನಿಸುತ್ತಿದೆ, ಕಾಲದ ಛತ್ರಿಯು ತಿರುಗುತ್ತಲಿದೆ, ರೂಪಕವಾಗಿದೆ ಕಲ್ಲಿನೊಳು. ಬದುಕಿನ ವರ್ಷವು ಹೊಯ್ಯುತ್ತಲಿರೆ, ಆಶ್ರಯ ಕಲೆಯದು ದೈವದೊಳು. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಶಿಲ್ಪಗಳಲ್ಲಿ ಹಲವು ಬಗೆಗಳಿದ್ದಾವೆ. ಉದಾಹರಣೆಗೆ, ಆಗಮಶಾಸ್ತ್ರದನ್ವಯ ನಿರ್ಮಾಣಗೊಂಡ ದೇವಾಲಯಗಳಲ್ಲಿ ಭಕ್ತರ ಅನುಕೂಲಕ್ಕೂ ದೇವಾಲಯದ ವಿಧಿವಿಧಾನಗಳಿಗೂ ಒಪ್ಪುವಂತೆ ಚಲ, ಅಚಲ, ಚಲಾಚಲ ಮೂರ್ತಿಗಳೆಂದು ವಿಭಾಗಿಸಿಕೊಳ್ಳುತ್ತಾರೆ. ಚಲವೆಂದರೆ ಅರ್ಚನೆಗಿರುವ ಕೌತುಕ ಬೇರ, ಅಚಲವೆಂದರೆ ಧ್ರುವ ಬೇರ ಅಂದರೆ ಮೂಲ ವಿಗ್ರಹ, ಚಲಾಚಲವೆಂದರೆ ಉತ್ಸವ ಮೂರ್ತಿ. ಅಚಲ ಬೇರವು ಸ್ಥಿತಿಯ ರೂಪದ್ದು, ಚಲ ಮತ್ತು ಚಲಾಚಲಗಳು ಗತಿಶೀಲವಾದದ್ದು. ರಂಗಭೋಗ, ಅಂಗಭೋಗ, ನಿತ್ಯೋಪಚಾರಗಳಲ್ಲಿ ಅಚಲ ಮೂರ್ತಿಯನ್ನು, ವಿಶೇಷ ನರ್ತನ ಬಲಿ, ಜಾತ್ರೆ, ಉತ್ಸವಗಳಲ್ಲಿ ಭೋಗಮೂರ್ತಿಯಾದ ಚಲಾಚಲ ಮೂರ್ತಿಗಳನ್ನು ಆರಾಧಿಸುವುದು ಕ್ರಮ. ಇಷ್ಟೇ ಅಲ್ಲ, ಅವ್ಯಕ್ತ ವರ್ಗಕ್ಕೆ ಸೇರಿದವು ಲಿಂಗ, ಶಾಲಗ್ರಾಮ ಶಿಲ್ಪಗಳು. ಇನ್ನು ಅರ್ಧ ಕಟ್ಟೆದಿರುವ ವ್ಯಕ್ತಾವ್ಯಕ್ತ ಶಿಲ್ಪಗಳು, ಪೂರ್ತಿ ಕಟ್ಟೆದಿರುವ ವ್ಯಕ್ತ ಶಿಲ್ಪಗಳು ಇವೆ. ಅವುಗಳಲ್ಲಿ ಸಲ್ಲಕ್ಷಣ ಸಂಪನ್ನ ಪೂರ್ಣ ವಿಗ್ರಹಗಳು ಚಿತ್ರ ಎಂಬ ವಿಭಾಗಕ್ಕೆ ಸೇರಿದವು. ಪೂರ್ಣವಾಗಿ ಚಿತ್ರಿಸದವು ಚಿತ್ರಾರ್ಧ ವಿಭಾಗಕ್ಕೆ ಹೊಂದುವು. ಇವೆರಡೂ ವಿಭಾಗಕ್ಕೂ ಸಲ್ಲದಿದ್ದರೂ ಗೋಡೆಗಳಲ್ಲಿ ಕೆತ್ತಲ್ಪಟ್ಟು ಪೂಜನೀಯವೆನಿಸುವಂಥವು ಚಿತ್ರಭಾಷಾ ವರ್ಗದವು. ಇವುಗಳ ಪೈಕಿ ಮೂಲ ವಿಗ್ರಹಗಳು ಅಂದರೆ ಧ್ರುವ ಬೇರ ನಿಂತಿರುವ, ಕೂತಿರುವ ಅಥವಾ ಮಲಗಿರುವ ಸ್ಥಿತಿಯನ್ನು ಹೊಂದಿರುತ್ತವೆ.
ಇವನ್ನು ಕ್ರಮವಾಗಿ ಸ್ಥಾನಕ, ಆಸನ, ಶಯನ ಸ್ಥಿತಿ ಎಂದು ಗುರುತಿಸುತ್ತಾರೆ. ಅವುಗಳ ಭಾವದಲ್ಲಾದರೂ ಉಗ್ರ ಮತ್ತು ಸೌಮ್ಯವೆಂಬ ಮತ್ತೆರಡು ವರ್ಗಗಳು ಇವೆ. ಜೊತೆಗೆ ಉಪಾಸನೆಯನ್ನು ಮಾಡುವ ಸಾಧಕನ ಉದ್ದೇಶ ಮತ್ತು ನಿರೀಕ್ಷಿಸುವ ಫಲಕ್ಕೆ ಅನುಗುಣವಾಗಿ ಯೋಗ, ಭೋಗ, ವೀರ, ಅಭಿಚಾರಿಕ ಎಂಬ ಮೂರ್ತಿಗಳ ವಿಧಗಳು ಇದ್ದಾವೆ. ಇಷ್ಟೆಲ್ಲ ವೈವಿಧ್ಯಗಳಿದ್ದು ದೇವಾಲಯ ಶಿಲ್ಪಗಳನ್ನು ಸ್ಥೂಲವಾಗಿ ಮೂರ್ತಿ ಅಥವಾ ವಿಗ್ರಹ ಶಿಲ್ಪ ಮತ್ತು ಅಲಂಕರಣ ಶಿಲ್ಪಗಳೆಂದು ಎರಡು ಬಗೆಯಾಗಿ ವಿಭಾಗಿಸುವುದು ಪದ್ಧತಿ. ಅವುಗಳಲ್ಲಿ ಮೂರ್ತಿ ಶಿಲ್ಪಗಳು ಏಕ ವ್ಯಕ್ತಿಯ ಭಾವಭಂಗಿಗಳನ್ನೇ ಪ್ರಧಾನವಾಗಿ ಉಳ್ಳವು. ಅಲಂಕರಣ ಶಿಲ್ಪಗಳಲ್ಲಿ ಆನೆ, ಪದಾತಿ, ತುರಂಗಸೇನೆ, ಮೇಳ ಮೊದಲಾದವನ್ನು ಸಾಲು ಸಾಲಾಗಿ ಸಾಗುತ್ತಿರುವಂತೆಯೋ ಗುಂಪಾಗಿಯೋ ಕೆತ್ತಿರುತ್ತಾರೆ. ಇವುಗಳ ಒಳಗೆಯೂ ಕೂಡ ಪೌರಾಣಿಕ ಅಥವಾ ಐತಿಹಾಸಿಕ ಕಥೆಯನ್ನು ಹೇಳುವ ಶಿಲ್ಪಗಳು ಮತ್ತು ಆಯಾ ಸಮಾಜ ಕಲ್ಪನೆಯೇ ಕೇಂದ್ರವಾದ ಶಿಲ್ಪಗಳು ಎಂದು ಮತ್ತೆರಡು ವಿಭಾಗ ಮಾಡಿಕೊಳ್ಳಬಹುದು. ಇನ್ನು ಆಕೃತಿಯು ಮಾನವ ರೂಪದ್ದೋ ಅಥವಾ ದೈವ ರೂಪದ್ದೋ ಎಂಬುದನ್ನು ಗುರುತಿಸಿ ಮತ್ತೆರಡು ವಿಧಗಳನ್ನು ಮಾಡಿಕೊಳ್ಳಬಹುದು. ಮೂರ್ತಿ ಶಿಲ್ಪಗಳಲ್ಲಾದರೆ ವಿದ್ಯಾಧರ, ಯಕ್ಷ, ಗಂಧರ್ವ ರೂಪದ ಮದನಿಕೆ, ಅಪ್ಸರೆಯ ಶಿಲ್ಪಗಳು ಪ್ರಧಾನವಾಗಿ ಕಾಣಸಿಗುತ್ತವೆ. ಅಂತೆಯೇ ದ್ವಾರಪಾಲಕ, ಗಣ, ರಾಜಪರಂಪರೆ, ಸಾಲಭಂಜಿಕೆ, ಪಕ್ಷಿ, ಪ್ರಾಣಿ, ಜಂತು, ಹೂವು, ಹಣ್ಣು, ತಾಂತ್ರಿಕವಾದ ರೇಖಾವಿನ್ಯಾಸಗಳು, ವಾಹನ ಶಿಲ್ಪಗಳು, ಜನಜೀವನದ ವಿವಿಧ ಸನ್ನಿವೇಶಗಳ ಶಿಲ್ಪಗಳು ಕೂಡ ಸೇರಿರುತ್ತೆ. ಆ ಪೈಕಿ ನೃತ್ಯ, ಕಥಾಪ್ರಸಕ್ತಿ, ಭಾವಪ್ರಕಾಶ, ತಲ್ಲೀನತೆ ಮತ್ತು ಜನಪ್ರಿಯತೆಯ ಅಂಶ ಅಧಿಕವಾಗಿರುವುದು ದೇವ ಮತ್ತು ಮಾನವ ವರ್ಗದ ಮೂರ್ತಿಶಿಲ್ಪಗಳಲ್ಲೇ. ಬೇಲೂರು ದೇವಾಲಯದ ಛಾವಣಿಯಲ್ಲಿ ಅಲಂಕೃತವಾಗಿರುವ ಶಿಲ್ಪಗಳು ಮದನಿಕೆ ಎಂಬ ಪ್ರಕಾರಕ್ಕೆ ಒಪ್ಪುವವು. ಸಾಲವೆಂಬ ಮರದ ಚಿತ್ರಣದೊಂದಿಗೆ ಅಲಂಕರಿಸಲ್ಪಟ್ಟ ಮೂರ್ತಿ ಶಿಲ್ಪಗಳು ಸಾಲಭಂಜಿಕ ಶಿಲ್ಪಗಳು ಎಂದು ಹೆಸರಾಗಿರುತ್ತೆ. ಇನ್ನು ಆಯಾ ದೇವಾಲಯ ಮತ್ತು ಪ್ರದೇಶದ ಸಂಪ್ರದಾಯ, ಅನುಕೂಲ, ದೊರಕುವ ಕಚ್ಚಾ ವಸ್ತುವಿಗೆ ಅನುಗುಣವಾಗಿ ಶಿಲ್ಪದ ಆಕರ ಸಾಮಗ್ರಿಗಳು ವ್ಯತ್ಯಾಸಗೊಳ್ಳುತ್ತೆ. ಕಾಷ್ಠ ಅಂದರೆ ಮರ, ಮೃತ್ತಿಕೆ ಅಂದರೆ ಮಣ್ಣು, ಸುಣ್ಣದ ಕಲ್ಲು, ಅಮೃತಶಿಲೆ, ಬಳಪದ ಕಲ್ಲು, ಕಡುಶರ್ಕ ಪಾಕ, ಲೋಹ, ರತ್ನ, ಸ್ಫಟಿಕ ಇತ್ಯಾದಿಗಳಿಂದ ಪ್ರತಿಮೆಗಳನ್ನು ಮಾಡುವ ಪದ್ಧತಿಯನ್ನು ಶಿಲ್ಪಶಾಸ್ತ್ರವು ತಿಳಿಸುತ್ತದೆ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಶಿಲ್ಪ ಎಂದಾಗ ನೆನಪಿಗೆ ಬರುವುದು ಕೃಷ್ಣಶಿಲೆಗೆ. ಅತಿಮಾನುಷತೆ, ಏಕಾಗ್ರತೆ, ಶ್ರದ್ಧಾ ಭಕ್ತಿಯ ಅನುಬಂಧ ಕಪ್ಪು ಬಣ್ಣದ ಶಿಲೆಯಲ್ಲಿ ನಮಗೆ ಹೆಚ್ಚು. ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹ ಅಂದರೆ ಧ್ಯಾನ ಮೂರ್ತಿಗಳ ನಿರ್ಮಾಣದಲ್ಲಿ ಅವುಗಳ ಲಕ್ಷಣ ಹಾಗೂ ಅದರ ರೂಪ ನಿರ್ಧಾರಕ್ಕೆ ಕೆಲವೊಂದು ನೀತಿ ನಿಯಮಗಳಿರುತ್ತೆ. ಶಿಲ್ಪಿಯಾದವನು ಈ ನೀತಿ ನಿಯಮಗಳಿಗೆ ಬದ್ಧನಾಗಿ ಮೂರ್ತಿಗೆ ಸಂಬಂಧಿಸಿದ ನಿರ್ದಿಷ್ಟ ಧ್ಯಾನ ಶ್ಲೋಕವನ್ನೇ ಸ್ಮರಿಸುತ್ತಾ ಅದನ್ನು ಶಿಲೆಯಲ್ಲಿ ಬರುವಂತೆ ಮಾಡಿಕೊಳ್ಳಬೇಕು. ಏಕೆಂದರೆ ಅದು ದೇವಾಲಯದ ಮುಖ್ಯ ಕೇಂದ್ರ ಬಿಂದು. ಈ ಶಿಲ್ಪಗಳು ಸ್ಥಿತಿಶೀಲವಾಗಿರುವಂತೆ ನೋಡಿಕೊಳ್ಳಬೇಕಾದದ್ದು ಶಿಲ್ಪಿಯ ಜವಾಬ್ದಾರಿ. ಇನ್ನು ಅದರ ಪ್ರತಿಷ್ಠಾಪನೆಗೂ ಸಾಕಷ್ಟು ಆಗಮ ವಿಧಿಗಳಿರುತ್ತವೆ. ಅದಲ್ಲದೆ ದೇವಾಲಯದ ಆವರಣ ಅಥವಾ ಕಂಬ ಮೊದಲಾದವುಗಳಲ್ಲಿ ಶಿಲ್ಪಗಳ ಕೆತ್ತುವಿಕೆಗೆ ಧ್ಯಾನ ಶ್ಲೋಕದೊಂದಿಗೆ ಶಿಲ್ಪಿಯ ಕಲ್ಪನೆಗೂ ಸಾಕಷ್ಟು ಅವಕಾಶ ಇರುತ್ತೆ. ಅವುಗಳಲ್ಲಿ ಗತಿ ಹೆಚ್ಚಿರುವಂತೆ ಮಾಡಬಹುದು. ಅದರಲ್ಲೂ ನೃತ್ಯದ ವಿಷಯಕ್ಕೆ ಬಂದರೆ ಆ ಕಾಲಕ್ಕೆ ಪ್ರಧಾನವಾಗಿ ಅನುಸರಿಸುತ್ತಿದ್ದ ವೇಷಭೂಷಣ, ವಾದ್ಯ, ಭಾವ, ಭಂಗಿ, ಹಸ್ತಗಳೇ ನೃತ್ಯ ಶಿಲ್ಪವನ್ನು ಕಟೆಯುವುದಕ್ಕೆ ಶಿಲ್ಪಿಗೆ ಆಕರ ಆಗಿರುತ್ತೆ. ಅಂದರೆ ಶಿಲ್ಪಿಯು ಲೋಕದಲ್ಲಿ ಪಡೆದಿರಬಹುದಾದ ಪ್ರೇರಣೆ, ಚಿಂತನೆಗಳೇ ಆತನಿಗೆ ಶಿಲ್ಪವನ್ನು ಕಟೆಯುವ ಆಲಂಬನ ಭಾವ. ಅದನ್ನು ಮತ್ತಷ್ಟು ಮನೋಹರವಾಗಿಸುವುದು ಸಂವಿಧಾನ, ಸಂಯೋಜನೆಗಳೆಂಬ ಉದ್ದೀಪನ ವಿಭಾವ. ಇದನ್ನು ಯೋಜಿಸಲು ಕಲಾವಿದನು ತನ್ನ ನಿತ್ಯಾನುಭವದ ಭಾವಗಳಲ್ಲಿ ಮುಳುಗೇಳುತ್ತಿರುತ್ತಾನೆ. ಒಟ್ಟಿನಲ್ಲಿ ಆಗಮ ಶಿಸ್ತಿಗೆ ಅನುಗುಣವಾಗಿ ಕಟೆಯಲ್ಪಡುವ ವಿಗ್ರಹ ಶಿಲ್ಪಕ್ಕೂ ಆಸ್ವಾದವೇ ಆದ್ಯತೆಯಾದ ಮೂರ್ತಿಗೂ ಸಾಕಷ್ಟು ಭಿನ್ನತೆಗಳಿವೆ. ಒಂದು ದೇವತಾರಾಧನೆಗೆ ಪ್ರೀತ್ಯರ್ಥ, ಮತ್ತೊಂದು ಭಾವಾರಾಧನೆಗೆ ಸಹಕಾರಿ. ಹೀಗಿದ್ದು ಸಾತ್ವಿಕ ಸಂಪನ್ನವಾಗಿರುವ ಶಿಲ್ಪಗಳ ಆಯುಷ್ಯದಲ್ಲಾಗಲಿ ಅವು ಕೊಡುವ ಆನಂದದಲ್ಲಾಗಲಿ ಕೊರತೆ ಎಂದಿಗೂ ಎಣುಕದು. ಶಿಲ್ಪಗಳನ್ನು ನಿರ್ಮಿಸುವುದಕ್ಕಿಂತಲೂ ಮೊದಲು ಮಾನವನು ತನ್ನ ಅಭಿವ್ಯಕ್ತಿ ಮಾಧ್ಯಮವಾಗಿ ಕಂಡುಕೊಂಡದ್ದು ಚಿತ್ರ. ಅವುಗಳು ಅಂದಿಗೆ ವಾಸ್ತವ ಪ್ರಕೃತಿಯ ಅನುಕರಣವೇ ಆಗಿತ್ತು, ಇಲ್ಲವೇ ಸಂಕೇತದಂತೆ ಬಳಕೆಯಾಗುತ್ತಿದ್ದವು ಎನ್ನಬಹುದು.
ಹೀಗೆ ರೇಖಾಚಿತ್ರಗಳಿಂದ ಆರಂಭವಾದ ಪ್ರತಿಕೃತಿ ನಿರ್ಮಾಣದ ಕಲೆಯು ಕ್ರಮೇಣ ವರ್ಣಚಿತ್ರಗಳ ನಮೂನೆಗಳಲ್ಲಿ ಸಾಧ್ಯತೆಗಳನ್ನು, ಶೈಲಿಗಳನ್ನು ಹಿಗ್ಗಿಸಿಕೊಂಡಿತು. ಶಿಲ್ಪಿಗಳ ಕೈಂಕರ್ಯಕ್ಕೆ ಒತ್ತಾಸೆಯೂ ಆಯಿತು. ಅಂತೂ ಶಿಲ್ಪ ನಿರ್ಮಾಣದಲ್ಲಿ ಚಿತ್ರ ರಚನೆಯು ಸೇರಿಕೊಂಡೇ ಬಂದಿದೆ ಎನ್ನುವುದನ್ನು ಮರೆಯುವಂತಿಲ್ಲ. ಒಂದರ್ಥದಲ್ಲಿ ಶಿಲ್ಪಗಳೆಂದರೆ ಕಲ್ಲಿನೊಳಗೆ ಬಿಡಿಸುವ ಚಿತ್ರವೇ ಆಗಿದೆ. ಸರ್ವೇ ಸಾಮಾನ್ಯವಾಗಿ ಶಿಲ್ಪ ನಿರ್ಮಾಣಗಳಿಗೆ ಮತ್ತು ಶಿಲ್ಪಿಗಳಿಗೆ ಒತ್ತಾಸೆಯಾಗುತ್ತಿದ್ದುದು ರೇಖೆಗಳೇ. ಆಧುನಿಕ ಕಾಲಕ್ಕೂ ಶಿಲ್ಪ ನಿರ್ಮಾಣದ ಪ್ರಾಥಮಿಕ ಅಭ್ಯಾಸವೇ ರೇಖಾಚಿತ್ರಗಳನ್ನು ಬಿಡಿಸುವುದರಿಂದ ಆರಂಭವಾಗುತ್ತದೆ. ಚಿತ್ರಗಳಿಂದ ಮೂರ್ತಿಯ ರೂಪವನ್ನು ಮನಗಾಣಲು, ಅದರ ಪ್ರಮಾಣಗಳನ್ನು ಅಂದಾಜಿಸಲು, ಅಂದ ಚಂದ ವಿನ್ಯಾಸಗಳಲ್ಲಿ ಒಪ್ಪ ಓರಣ ಮಾಡಿಕೊಳ್ಳಲು, ಪರಿಷ್ಕರಿಸಿಕೊಳ್ಳಲು ರೇಖಾಚಿತ್ರಗಳು ಸುಲಭ ಮತ್ತು ಮಾರ್ಗದರ್ಶಕ. ಜೊತೆಗೆ ಅಷ್ಟಾಗಿ ಪ್ರಯೋಗ ಪ್ರಾವೀಣ್ಯ ಇಲ್ಲದಿರುವವರ ಕೈಯಲ್ಲಿ ಶಿಲೆ ಹಾಳಾಗುವುದನ್ನು ತಪ್ಪಿಸುವುದಕ್ಕೂ ಈ ರೇಖೆಗಳು ಅನುಕೂಲ. ಪ್ರಾಚೀನದಲ್ಲಿ ಶಿಲ್ಪಿಗಳಿಗೆ ಧ್ಯಾನ ಶ್ಲೋಕದ ಒತ್ತಾಸೆ ಬೇಕೆಂದು ಶಿಲ್ಪಶಾಸ್ತ್ರವು ಸೂಚಿಸಿದೆ. ಒಂದರ್ಥದಲ್ಲಿ ಧ್ಯಾನ ಶ್ಲೋಕವು ಮನೋನೇತ್ರಗಳಲ್ಲಿ ಮೂಡುವ ರೇಖೆಗಳೇ ಆಗಿವೆ. ಮಧ್ಯಕಾಲದ ಹೊತ್ತಿಗೆಲ್ಲ ಅನೇಕ ಶಿಲ್ಪಿಗಳು ರೇಖಾಚಿತ್ರಗಳ ಮೊರೆ ಹೋದ ಸಂಗತಿ ಬೆಳಕಿಗೆ ಬರುತ್ತೆ. ಹೃದಯದಾಕಾರದ ರೇಖೆಗಳ ಆವರಣದೊಳಗೆ ನೃತ್ಯದ ಚಿತ್ರಗಳಿದ್ದಾವೆ, ವಾದ್ಯವಾದಕರಿದ್ದಾರೆ. ಒಟ್ಟಿನಲ್ಲಿ ಆ ದೇವಾಲಯದ ಆಸುಪಾಸಿನಲ್ಲಿ ಇದ್ದಿರಬಹುದಾದ ರಂಗಭೋಗ ಎಂಬ ನೃತ್ಯ, ಸಂಗೀತ ಸೇವೆ ಮತ್ತು ಸಾಂಸ್ಕೃತಿಕ ಜೀವನದ ಮಾಹಿತಿ ಸ್ಪಷ್ಟವಾಗಿ ಸಿಗುವಂತೆಯೇ ಚಿತ್ರಗಳಿವೆ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿ ಕಂಡುಬರುವ ಶಿಲ್ಪ ವೈಭವದಷ್ಟೇ ಗಮನಾರ್ಹವಾದದ್ದು ಕಂಬಗಳ ವಿನ್ಯಾಸ. ಈ ರೇಖಾಂಕನಗಳು ಕಂಬಗಳ ಸೌಂದರ್ಯ ಹೆಚ್ಚಿಸುವ ಕೌಶಲ್ಯವೂ ಆಗಿದ್ದಿರಬಹುದು. ಕಂಬವು ಕಥೆಯ ನೊರೆಯುತ್ತಿವೆ, ಕಾಂಬ ಕಣ್ಣ ಹುಡುಕಿ, ಕುಶಲಿ ಕಂಡ ಕೈ ಚಳಕ ತಂದ ಹೃದಯ ಕಲೆಯ ಬೆಳೆಸಿ. ವೃತ್ತಾಕಾರದ ಬಳೆಗಳ ವಿವಿಧ ವಿನ್ಯಾಸವುಳ್ಳ ಹೊಯ್ಸಳರ ಕಾಲದ ಕಂಬಗಳು ಯಾವುವೂ ಹೊರಟಲ್ಲ, ಸುಮಕೋಮಲ, ಕೆಲವು ಗರಗಸದಂತೆ ಕೊಯ್ಯುವಷ್ಟು ಹರಿತವಾದ ಬಳೆಗಳ ವಿನ್ಯಾಸವುಳ್ಳವು. ಕೆಲವೊಂದು ದೇವಾಲಯಗಳ ಕಂಬಗಳಂತೂ ಮುಖವನ್ನೇ ಕನ್ನಡಿಯಲ್ಲಿ ನೋಡಿಕೊಳ್ಳುವಷ್ಟು ನುಣುಪು. ಕಂಬಗಳ ಮೇಲಿನ ತಾರಸಿಯೂ ಕೂಡ ವಿವಿಧ ಕಥೆಗಳನ್ನು ಹೇಳುತ್ತದೆ. ಅದಕ್ಕೊಂದು ಸಾಕ್ಷಿ ಲೇಪಾಕ್ಷಿ. ಶಿಲ್ಪಗಳಂತೆಯೇ ಚಿತ್ರಗಳನ್ನು ಸಮಪ್ರಮಾಣದಲ್ಲಿ ಬರೆಸಿಕೊಂಡ ಊರು ಲೇಪಾಕ್ಷಿ. ಅಲ್ಲಿನ ವೀರಭದ್ರೇಶ್ವರ ದೇವಾಲಯದ ಕಾಲ ವಿಜಯನಗರ ಸಾಮ್ರಾಜ್ಯದ್ದು. ಕತ್ತೆತ್ತಿ ನೋಡಿದರೆ ನೃತ್ಯ ಮಂಟಪವನ್ನೂ ಒಳಗೊಂಡಂತೆ ಸುತ್ತಲಿನ ಪ್ರಾಕಾರ, ಗರ್ಭಗುಡಿಯ ಚಾವಣಿಯಲ್ಲೂ ಚಿತ್ರಗಳದ್ದೇ ಕಾರುಬಾರು. ಸುಮಾರು 6-7 ಅಡಿ ಎತ್ತರದಿಂದ ಮೊದಲುಗೊಂಡು ಚಿಕ್ಕಣಿ ಚಿತ್ರಗಳು ಎನಿಸುವ ಮಟ್ಟಿಗೆ ಪುಟ್ಟದಾದ ಅಂಗೈ ಅಗಲದ ಚಿತ್ರಗಳು ಇವೆ. ಈ ವರ್ಣಚಿತ್ರಗಳಲ್ಲಿ ದೇವಸ್ಥಾನ ನಿರ್ಮಾಣದ ಇತಿಹಾಸವೂ ಇದೆ. ಶಿವ ಪಾರ್ವತಿ ವಿವಾಹ, ಬಾಲಕೃಷ್ಣ, ಪೌರಾಣಿಕ ಕಥೆಗಳಿದ್ದಾವೆ. ಅಂತೆಯೇ ಐತಿಹಾಸಿಕ ಕಥೆಗಳಿದ್ದಾವೆ. ಇವುಗಳಿಂದ ಆಗಿನ ಕಾಲದ ಬದುಕಿನ ರೀತಿ, ನೀತಿ, ಅಲಂಕಾರ, ಉಡುಗೆ ತೊಡುಗೆಗಳ ಕ್ರಮಗಳೂ ತಿಳಿಯುತ್ತವೆ. ಅದರೊಂದಿಗೆ ಶತಮಾನಗಳು 5-6 ಕಳೆದರೂ ಗಾಳಿ, ಮಳೆ, ಧೂಳು, ಶಿಲೀಂಧ್ರಗಳ ಕಾಟದ ನಡುವೆಯೂ ಈ ಚಿತ್ರಗಳು ಉಳಿದು ಬಂದಿವೆ ಎಂದರೆ ಆ ಚಿತ್ರಗಳನ್ನು ಬರೆಯುವ ಹಿಂದೆ ಇದ್ದ ನೈಸರ್ಗಿಕ ಬಣ್ಣಗಳ ಕುರಿತ ಅಪಾರವಾದ ಜ್ಞಾನ ನಮಗೆ ಅಚ್ಚರಿಯನ್ನು ತರಿಸುತ್ತೆ. ಚಿತ್ರಕಾರರು ತಾರಸಿಯಲ್ಲಿ ಮೂಡುವಂತೆ ಕೌಶಲ, ತಾಳ್ಮೆಯಿಂದ ಬಿಡಿಸಿದ ರೀತಿಯನ್ನು ನೆನೆದು ಮನಸ್ಸು ಉಲ್ಲಸಿತವಾಗುತ್ತೆ. ಅಷ್ಟೇ ಅಲ್ಲ, ಇವುಗಳಲ್ಲಿರುವ ವಿವಿಧ ಬಗೆಯ ಹಂಸ, ವೃತ್ತ, ಮಯೂರ ಮೊದಲಾದ ಚಿತ್ರಗಳು ಇಂದಿಗೆ ಸೀರೆ ನೇಯ್ಗೆಯಲ್ಲಿ ಪ್ರಸಿದ್ಧವಾಗಿರುವ ವಿನ್ಯಾಸಗಳಿಗೆ ಮೂಲ ಪ್ರೇರಣೆಯಾಗಿವೆ ಎಂದೂ ಗೊತ್ತಾಗುತ್ತೆ. ಈ ರೀತಿ ಕಲೆಯೊಂದು ಮತ್ತಾವುದೋ ಕಾಲಕ್ಕೂ ಪ್ರೇರೇಪಣೆ ನೀಡುತ್ತಲೇ ಹೋಗುವ ವೈಶಿಷ್ಟ್ಯ ಭಾರತದಲ್ಲಿ ಮಾತ್ರ ಸಾಧ್ಯ. ಶಿಲ್ಪಿಗೆ ನರ್ತನವು ಪ್ರೇರಣೆ, ನರ್ತಕರಿಗೆ ಶಿಲ್ಪಗಳೇ ಪ್ರೇರಣೆ. ವಿಷ್ಣು ಧರ್ಮೋತ್ತರ ಪುರಾಣದ ಪ್ರಕಾರ ಶಿಲ್ಪಿಯಾದವನಿಗೆ ನರ್ತನದ ಅರಿವು ಕಡ್ಡಾಯ. ಸಂಗೀತ, ಚಿತ್ರಕಲೆಯ ಅರಿವು ಆತನ ಪ್ರಾಥಮಿಕ ಅವಶ್ಯಕತೆಗಳಲ್ಲಿ ಒಂದು. ಆದ್ದರಿಂದಲೇ ಶಿಲ್ಪಗಳು ನೃತ್ಯಶಾಸ್ತ್ರದ ಅಧಿಕೃತ ಪ್ರತಿನಿಧಿಗಳು. ನೃತ್ಯಕ್ಕಾಗಲಿ ಮತ್ತು ಶಿಲ್ಪಕ್ಕಾಗಲಿ ಸಮಾನವಾದ ಆಧಾರವೆಂದರೆ ದೇಹದ ರೇಖಾವಿನ್ಯಾಸ. ಮಾನವ ದೇಹ ರಚನಾಶಾಸ್ತ್ರವನ್ನು ತಾಳವೆಂಬ ಪ್ರಮಾಣದಲ್ಲಿ ಹೇಳುವ ಶಾಸ್ತ್ರಗಳಿವು. ಈ ತಾಳವು ವಾದ್ಯವಲ್ಲ ಅಥವಾ ಸಂಗೀತದ ರಾಗ, ಭಾವ, ತಾಳ ಮೊದಲಾದ ಪರಿಭಾಷೆಯದ್ದು ಅಲ್ಲ. ಬದಲಾಗಿ ತಾಳವೆನ್ನುವುದು ಅಂಗುಲ ಅಳೆಯುವ ಒಂದು ಪ್ರಮಾಣ.
ಅಂಗಾಂಗ ಮತ್ತು ಅವಕಾಶದ ಮಾಪನ. ಉದಾಹರಣೆಗೆ ಶಾಂತ ಶೃಂಗಾರಕ್ಕೆ 10 ತಾಲ ಪ್ರಮಾಣ, ವೀರ ರೌದ್ರಕ್ಕೆ 12 ತಾಲ ಪ್ರಮಾಣ, ಭಯಾನಕ ಬೀಭತ್ಸಗಳಿಗೆ 14 ತಾಲ ಪ್ರಮಾಣ, ನರ್ತಕಿ ದೇವತೆ ಮುಂತಾದ ಸ್ತ್ರೀ ರೂಪಗಳಿಗೆ 7-9 ತಾಲ ಪ್ರಮಾಣದ ಲೆಕ್ಕಾಚಾರ ಇರುತ್ತೆ. ವಿಶೇಷ ಅಂದ್ರೆ ನೃತ್ಯದಲ್ಲಿಯೂ ಮುಖಜಾಭಿನಯ ಸಹಿತ ದೇಹದ ಇಂಚಿಂಚನ್ನು ಹಿಗ್ಗಿಸುವ ಕುಗ್ಗಿಸುವ ವಿಚಾರ ಇದೆ. ಸ್ಥಾನಕಗಳೆಂಬ ನಿಲುವು ಅಥವಾ ಭಂಗಿಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೈಕಾಲುಗಳನ್ನು ಅಗಲಿಸಬೇಕು, ಇರಿಸಬೇಕೆಂಬ ವಿವರವೂ ಕೂಡ ಇದೆ. ಹೀಗೆ ಶಿಲ್ಪದಲ್ಲಿ ಹೇಳುವ ಭಂಗಿಗಳೇ ನೃತ್ಯಶಾಸ್ತ್ರದಲ್ಲಿ ಸ್ಥಾನಕಗಳೆಂಬ ನಿಲುವುಗಳಿಗೆ ಸಮಾನ ಅರ್ಥವುಳ್ಳ ಪದ. ದೇಹ ಭಾರವನ್ನು ಕಾಲು, ಸೊಂಟ, ಕುತ್ತಿಗೆ, ಕೈ ಮೊದಲಾದ ಅಂಗಗಳು ಯಾವ ರೀತಿಯಾಗಿ ವರ್ಗಾಯಿಸಿಕೊಂಡಿದೆ ಎಂಬುದಾಗಿ ಇವೆರಡೂ ಶಾಸ್ತ್ರಗಳು ಹೇಳುತ್ತೆ. ಅಲ್ಲಿಂದಲೇ ಸ್ಥಿತಿ ಮತ್ತು ಗತಿಯ ಕ್ರಮ ಆರಂಭಗೊಳ್ಳುತ್ತೆ. ಒಟ್ಟಿನಲ್ಲಿ ಎಲ್ಲ ಕಲೆಗಳ ಕಾಲ ಪ್ರಮಾಣವೂ ತಾಲವೇ, ಶಿಲ್ಪಗಳ ರೂಪ ಪ್ರಮಾಣವೂ ತಾಲವೇ, ನಿಲುವಿನ ರೀತಿ ನೀತಿಗಳೂ ತಾಲ ಪ್ರಮಾಣದಲ್ಲೇ ಇರುತ್ತೆ. ಅಂತೆಯೇ ಗೀತ ಮತ್ತು ವಾದ್ಯ ಮೊದಲಾದವುಗಳ ಲಯದಲ್ಲೂ ತಾಲವೆಂಬುದೇ ಪ್ರಮಾಣ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಭಾರತೀಯ ಶಿಲ್ಪಗಳು ಸಾಮಾನ್ಯವಾಗಿ ಒಂದಲ್ಲೊಂದು ಭಂಗಿಗಳಲ್ಲಿ ಇದ್ದೇ ಇರುತ್ತೆ. ಸಮಭಂಗ, ಅತಿಭಂಗ, ತ್ರಿಭಂಗ, ಅಭಂಗ ಇದೇ ಪರಿಭಾಷೆಗಳನ್ನು ನೃತ್ಯ ಕ್ಷೇತ್ರ ಅಳವಡಿಸಿಕೊಂಡಿದೆ. ಹಾಗೆಯೇ ಪ್ರತಿಯೊಂದು ದೇವತಾ ವಿಗ್ರಹಗಳು ತಮ್ಮವೇ ಆದ ಆಯುಧ ಮುದ್ರೆಗಳಲ್ಲಿ ಶೋಭಿಸಲ್ಪಟ್ಟಿರುತ್ತೆ. ಇವುಗಳ ವಿವರವು ನಾಟ್ಯಶಾಸ್ತ್ರ ಮೊದಲಾದ ನೃತ್ಯಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿಯೂ ಕೂಡ ಸಿಗುತ್ತೆ. ಹಾಗಂದಾಕ್ಷಣ ಇರುವುದೆಲ್ಲ ನೃತ್ಯಶಿಲ್ಪಗಳು ಅಂತ ಹೇಳಲಿಕ್ಕಾಗದು. ನೃತ್ಯಶಿಲ್ಪಗಳು ಆಕರ್ಷಕವಾಗಿಯೇ ಬೃಹದಾಕಾರದಲ್ಲಿರಬೇಕೆಂಬ ನಿಯಮವೂ ಕೂಡ ಇಲ್ಲ. ಎಷ್ಟೋ ಸಲ ದೇವಾಲಯಗಳಲ್ಲಿ ನರ್ತನ ಶಿಲ್ಪಗಳನ್ನೇ ಕಟೆಯುವುದು ಪ್ರಮುಖ ಉದ್ದೇಶವೂ ಆಗಿರುವುದಿಲ್ಲ. ಬದಲಾಗಿ ಅವು ಉಳಿದ ಶಿಲ್ಪ ಪ್ರಕಾರಗಳಂತೆ ಇದ್ದು ನವರಂಗ, ಸುಖನಾಸಿ, ಅಧಿಷ್ಠಾನ, ಪಟ್ಟಿಕೆ, ಕಂಬ, ದ್ವಾರ ಹೀಗೆ ಎಲ್ಲಿಯೂ ಸಣ್ಣ ಪುಟ್ಟ ಗಾತ್ರಗಳಲ್ಲಿ ಇದ್ದಿರಬಹುದು. ಹಾಗಾದರೆ ನೃತ್ಯಶಿಲ್ಪಗಳನ್ನು ಕಂಡುಹಿಡಿಯೋದು ಹೇಗೆ? ನೃತ್ಯಶಿಲ್ಪಗಳು ಅಂತ ಅನಿಸೋದಕ್ಕೆ ಮುಖ್ಯವಾಗಿ ಅವುಗಳೊಳಗೆ ಒಂದು ಗತಿ ಅಂದರೆ ಚಲನೆಯು ನಮಗೆ ಭಾಸ ಆಗಬೇಕು. ಸಾಮಾನ್ಯ ಕಣ್ಣಿಗೆ ಶಿಲ್ಪಗಳಲ್ಲಿ ಗತಿ ಅಥವಾ ಚಲನೆ ತೋರೋದಿಲ್ಲ. ಏಕೆಂದರೆ ಶಿಲ್ಪಗಳು ಜಡ, ನಿಶ್ಚಲ, ಕಲ್ಲಿನ ರೂಪಗಳು. ಎಷ್ಟೋ ಸಲ ಯಾವುದೋ ನೃತ್ಯದ ಮೊದಲ ಅಥವಾ ಕೊನೆಯ ಭಂಗಿಗಳನ್ನು ಪ್ರತಿಪಾದಿಸುವ ಹಾಗೆ ಶಿಲ್ಪವು ಇರುತ್ತೆ. ಅಂದ್ರೆ ಫ್ರೋಜನ್ ಮೂಮೆಂಟ್. ಅಪರೂಪಕ್ಕೆ ಮಾತ್ರ ನೃತ್ಯವೊಂದರ ಎಲ್ಲ ಚಲನೆಗಳನ್ನ ನಿರ್ದಿಷ್ಟ ಭಂಗಿಗಳ ರೂಪದಲ್ಲಿ ತೋರಿಸುವಂತೆ ಇರುತ್ತೆ. ಅಂದ್ರೆ ಅನಿಮೇಷನ್ ಮಾದರಿಯಲ್ಲಿ ಇರುತ್ತೆ. ಇವೆಲ್ಲವನ್ನ ತಿಳಿದು ಯಾರಿಗೆ ಶಿಲ್ಪಿಯ ಯೋಚನೆಯ ಜಾಡನ್ನು ಹಿಡಿದು ನೋಡುವ ಅಭ್ಯಾಸ ಬರುತ್ತೋ ಅಂಥವರು ಮಾತ್ರ ನರ್ತನ ಶಿಲ್ಪಗಳು ಯಾವುದು ಯಾವುದಲ್ಲ ಎನ್ನುವುದನ್ನು ಕಂಡುಹಿಡಿಯಬಲ್ಲರು. ಆದರೆ ಒಂದಂತೂ ನಿಜ, ನೃತ್ಯ ಅನ್ನುವುದೇ ಬಾಗು ಬಳುಕುಗಳ ಚಲನವಲನಗಳ ಕ್ಷೇತ್ರ. ಅದನ್ನ ಶಿಲ್ಪದಲ್ಲಿ ಮೂಡಿಸುವಾಗ ನೃತ್ಯವು ತೋರಿಸುವ ಬಾಗು ಬಳುಕಿಗಿಂತ ಕೊಂಚ ಹೆಚ್ಚಾಗಿ ಶಿಲ್ಪವು ಅದನ್ನು ಬಿಂಬಿಸಬೇಕು. ಸ್ವಲ್ಪ ಹೆಚ್ಚಿನ ವೇಷಭೂಷಣಗಳನ್ನು ಅಳವಡಿಸಿಕೊಳ್ಳುವ ರೇಖೆಗಳಿರಬೇಕು. ಆಗಲೇ ಇದು ನೃತ್ಯಶಿಲ್ಪ ಎಂದು ಗುರುತಿಸೋದು ಬಹಳ ಸುಲಭ. ಒಟ್ಟಿನಲ್ಲಿ ಶಿಲ್ಪವು ನೃತ್ಯದ ಒಂದು ಭಾವವನ್ನು ಖಂಡಿತ ಕೊಡುವಂತಾಗಬೇಕು. ನರ್ತನ ಶಿಲ್ಪಗಳನ್ನು 3 ಬಗೆಯಾಗಿ ವರ್ಗೀಕರಿಸುವ ಸೌಲಭ್ಯ ಇದೆ. ಅದು ನೃತ್ಯಶಿಲ್ಪ, ನಾಟ್ಯಶಿಲ್ಪ. ಉದಾಹರಣೆಗೆ ಕುಣಿತವನ್ನೇ ಪ್ರಧಾನವಾಗಿರಿಸುವಂತಹ ಕೋಲಾಟ, ಕೊರವಂಜಿ, ಖಡ್ಗ ನೃತ್ಯ, ಕಿರಾಂತ ನೃತ್ಯಗಳು ನೃತ್ಯಶಿಲ್ಪ ಅನ್ನುವಂತಹ ವಿಭಾಗಕ್ಕೆ ಒಳಪಟ್ಟವು. ಇವುಗಳಲ್ಲಿ ವೇಷಭೂಷಣ ಪ್ರಧಾನವಾಗಿರುತ್ತೆ, ವಾದ್ಯ ಉಪಕರಣಗಳು ಹೆಚ್ಚಾಗಿ ಕಂಡುಬರುತ್ತೆ. ಇದರಲ್ಲಿ ಶಿಲ್ಪಿಯು ತನ್ನ ಆ ಕಾಲದ ನೃತ್ಯವನ್ನ ಗಮನಿಸಿಕೊಂಡು ಒಂದು ದಾಖಲೆ ಎನ್ನುವಂತೆ ಶಿಲ್ಪವನ್ನ ಕಟ್ಟದಿರ್ತಾನೆ. ಆದರೆ ಕುಣಿತಕ್ಕಿಂತಲೂ ಹೆಚ್ಚಾಗಿ ಮನುಷ್ಯ ಸಂವೇದನೆಗಳನ್ನೇ ಪ್ರಧಾನವಾಗಿ ತೋರಿಸುವಂಥವು, ಸಾತ್ವಿಕಾಭಿನಯವನ್ನ ಸ್ಫುಟವಾಗಿ ಬಿಂಬಿಸುವಂತಹ ಮೂರ್ತಿ ಶಿಲ್ಪಗಳನ್ನ ನೃತ್ಯ ವರ್ಗದ ಶಿಲ್ಪಗಳು ಅಂತ ಕರೀಬಹುದು. ಇವುಗಳಲ್ಲಿ ಕುಣಿತಕ್ಕಿಂತಲೂ ಅಭಿನಯದ ಅಂಶ, ಮುಖಜಾಭಿನಯದ ಅಂಶ ಅಗಾಧವಾಗಿ ಅಡಗಿರುತ್ತೆ. ಇವು ಮನಸ್ಸನ್ನ ಸೆಳೆಯುವ ಸಮ್ಮೋಹಕ ಗುಣವುಳ್ಳವು. ಈ ನೃತ್ಯ ಮತ್ತು ನೃತ್ಯವೆಂಬ ಶಿಲ್ಪ ವಿಭಾಗಗಳಿಗಿಂತಲೂ ವಿಭಿನ್ನವಾಗಿರುವವೇ ಕಥೆಯೊಂದನ್ನು ಹೇಳುವಂತಿರುವ ಶಿಲ್ಪಗಳು. ಅವೇ ನಾಟ್ಯಶಿಲ್ಪಗಳು. ಭಗವಂತನ ಲೀಲಾವಿಶೇಷ, ಅವತಾರ ಅಥವಾ ಕಥೆಗಳು, ದಿವ್ಯಾದ್ಭುತ ದೃಶ್ಯಗಳೇ ಇವುಗಳ ಆಕರವಸ್ತು.
ಇವುಗಳು ಅನೇಕ ಅಭಿನಯ ಸಂದರ್ಭಗಳಿಗೂ ವಸ್ತುವಾಗುತ್ತೆ. ನಟರಾಜ, ಬದಾಮಿಯ ಮಹಾನಟ, ಅಂಧಕಾಸುರ ಸಂಹಾರದ ನರ್ತನ ಶಿವ, ನಾಟ್ಯ ಸರಸ್ವತಿ, ನೃತ್ಯ ಗಣಪತಿ ಮತ್ತು ಕೃಷ್ಣ ನರ್ತನ ಇಂಥವು ನಾಟ್ಯ ಶಿಲ್ಪಗಳೆಂದು ಒಪ್ಪುವಂಥವು. ಇಂಥ ನಾಟ್ಯ ಶಿಲ್ಪಗಳಿಗೆ ಅಧ್ಯಯನ, ಸಾಕಷ್ಟು ತಯಾರಿ, ಅಸಾಮಾನ್ಯ ಕಲಾವಂತಿಕೆ, ಅನುಭಾವಿಕ ಪ್ರಜ್ಞೆ, ಪುರಾಣ ಜ್ಞಾನ ಎಲ್ಲ ಬೇಕಾಗತ್ತೆ. ಒಟ್ಟಿನಲ್ಲಿ ನೃತ್ಯವು ಗತಿಶೀಲವಾದ ಶಿಲ್ಪ, ಶಿಲ್ಪವು ಸ್ಥಿತಿಶೀಲವಾದ ನೃತ್ಯ. ನಾಟ್ಯಾಯಮಾನತೆ ಅವುಗಳ ಸೌಂದರ್ಯವನ್ನ ಪ್ರಕಟಪಡಿಸುವ ಮೂಲ ತತ್ವ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಪ್ರತಿಭಾ ವ್ಯುತ್ಪತ್ತಿ ಎಲ್ಲಾ ಕಲೆಗಳಿಗೂ ಅನಿವಾರ್ಯ. ಕಲೆಯ ಮೂಲಕವೇ ಕಲಾವಿದ ಕಾಣಿಸಿಕೊಳ್ಳೋದು. ಆದರೆ ನಿರ್ಜೀವ ವಸ್ತುವಿನಲ್ಲಿ ಜೀವಂತಿಕೆ ತರುವ ಕಲಾವಿದನ ಕೆಲಸ ಸುಲಭದ್ದಲ್ಲ. ನಾಟ್ಯ ನೃತ್ಯಗಳಲ್ಲಾದರೆ ಕಲಾವಿದನ ಆಂಗಿಕ ವೇಷಭೂಷಣಗಳ ಬಲದಿಂದ ರಸಿಕನಿಗೆ ಆತ ಬೇಗ ತಾನು ವಹಿಸಿಕೊಂಡ ಪಾತ್ರವನ್ನು ಆಪ್ತ ಎನಿಸುವಂತೆ ಮಾಡ್ತಾನೆ. ಏಕೆಂದರೆ ಅಲ್ಲಿ ಕಲಾವಿದನೂ ಕಲೆಯೂ ಬೇರಲ್ವೇ ಅಲ್ಲ. ಅದು ಕಲಾವಿದನ ಕಂಠ, ಮೈಯಿಂದ ಬೇರೆಯಾದ್ದು ಅಲ್ಲ. ಒಂದೇ ದೇಹದ ಅಭಿವ್ಯಕ್ತಿ ಅಲ್ಲಿದೆ. ಅವಿನಾಭಾವ, ಅನ್ಯೋನ್ಯ. ಕಲಾವಿದನಿಗೆ ಪಾತ್ರದ ಪ್ರವೇಶವೂ ಸವಾಲೇ ಆದರೂ ಅದೊಂದು ವರ. ಅದೇ ಶಿಲ್ಪ ಚಿತ್ರಗಳಲ್ಲಿ ಕಲಾವಿದನೇ ಬೇರೆ, ಕಲೆಯೇ ಬೇರೆ ಎಂಬಷ್ಟು ಎರಡು ಪ್ರತ್ಯೇಕ ಅಸ್ತಿತ್ವ, ದ್ವಿತ್ವ ತೋರುತ್ತದೆ. ಚಿತ್ರಕಾರ ಶಿಲ್ಪಿಯ ಕೈಯ ಕೌಶಲ್ಯದಿಂದ ಮತ್ತೊಂದು ಪಾತ್ರವನ್ನು ಕಲ್ಲಿನ ಮಾಧ್ಯಮದಲ್ಲಿ ಕಟೆಯಬೇಕು. ಸ್ಥಾನದೋಷ, ವರ್ಣಸಂಗ್ರಹ ದೋಷ, ಮನಸ್ಸಿನ ಚಾಂಚಲ್ಯಗಳೆಂಬ ವಿಘ್ನಗಳು ಎದುರಾದರೆ ಅವನಿಗೆ ಮತ್ತೂ ಕಷ್ಟ. ಮೇಲಾಗಿ ತಪ್ಪಿತಂದರೆ ನಿರ್ಜೀವ ಕಲ್ಲು ತಾನು ಮೂಡಿಸಿಕೊಂಡ ಕೆತ್ತನೆಯನ್ನು ಅಳಿಸೋದೂ ಇಲ್ಲ. ಹೀಗೆ ಭಿನ್ನತೆಗಳು ಇದ್ದರೂ ನೃತ್ಯ ಮುಂತಾದ ಕಲೆಗಳಿಗಿಂತ ಶಿಲ್ಪ ಚಿತ್ರಾದಿಗಳ ಕಲಾಯಾನ ಭಿನ್ನ ಅಲ್ಲ. ಭಿನ್ನ ಭಿನ್ನ ಆಕಾರದ ದೇಹ ಜೀವಗಳಂತೆಯೇ ಈ ಕಲೆಗಳೂ ಕೂಡ. ತತ್ವ ಒಂದೇ, ಧ್ಯೇಯ ಒಂದೇ, ಆನಂದವೆಂಬ ಸ್ವರೂಪವೂ ಒಂದೇ. ಆದರೆ ಅನುಸರಿಸುವ ಮಾರ್ಗ ಬೇರೆ ಅಷ್ಟೇ. ನಮ್ಮ ಚಿಂತನೆಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಎನ್ನುತ್ತಾರೆ ಹಿರಿಯರು. ಹಾಗೆಯೇ ಶಿಲೆಯನ್ನು ಕಟೆಯುವ ಹೊತ್ತಿಗೆ ಚಾಣ ಹಿಡಿದ ಕೈ ಅನುಭವಿಸುವ ಮಾರ್ಧವತೆ, ರೋಮಾಂಚನಾದಿ ಸಾತ್ವಿಕ ಭಾವಗಳು, ಯೋಚನೆಗಳು ಉಳಿಪೆಟ್ಟಿನ ಕುಸುರಿಯ ಒಂದೊಂದು ಕಣವನ್ನೂ ರೂಪಿಸುತ್ತವೆ. ಆತ್ಮಸ್ಥನಾದ ಭಗವಂತನನ್ನು ಕಲೆಯ ಮೂಲಕ ಮೂರ್ತೀಕರಿಸುವ ಕೆಲಸ ಕಲಾವಿದನದ್ದು. ಹಾಗಾಗಿ ಕಟೆಯುವಷ್ಟೂ ಹೊತ್ತು ಶಿಲ್ಪಿಯು ಮೂರ್ತಿಯಾಗಬೇಕಾಗುತ್ತದೆ. ಶಿಲ್ಪಿಯೊಳಗೆ ಲಿಂಗ, ಲಿಂಗದೊಳಗೆ ಶಿಲ್ಪಿ ಎಂಬಂತಾಗಬೇಕು ಎನ್ನುತ್ತದೆ ಶಿಲ್ಪಶಾಸ್ತ್ರ. ಇಬ್ಬರಿಗೂ ಯಾವ ಭೇದವೂ ಇರದಂತೆ ಅನ್ಯೋನ್ಯ ಭಾವ ಮೈದಳೆಯಬೇಕು. ಶಿಲ್ಪಿ ತಾನೇ ದೇವತಾ ಮೂರ್ತಿಯಾದರೇನೆ ದೇವತಾ ವಿಗ್ರಹ ಮೂಡಲು ಸಾಧ್ಯ. ಪೂಜಕನಿಗೂ ಇದೇ ಲಕ್ಷಣ ಸಲ್ಲುತ್ತದೆ. ದೇವತೆಯಾಗದವನು ದೇವತೆಯನ್ನು ಪೂಜೆ ಮಾಡಬಾರದು ಎನ್ನುತ್ತದೆ ಶಾಸ್ತ್ರಗಳು. ಒಟ್ಟಿನಲ್ಲಿ ಶಿಲ್ಪ ಕಟೆಯುತ್ತಿರುವಷ್ಟು ಹೊತ್ತಾದರೂ ಒಂದು ಧ್ಯಾನಸ್ಥ ಸ್ಥಿತಿಗೆ ಆತ ತನ್ನನ್ನು ತಾನು ಮುಗ್ಧವಾಗಿ ಅರ್ಪಿಸಿಕೊಂಡಷ್ಟು ಆ ಧ್ಯಾನ ಶಿಲ್ಪದ ಮೂಲಕ ಕಾಣುತ್ತದೆ. ಮತ್ತು ಆತ ತನ್ನಿಂದಲೇ ಮೂಡಿದ ಆ ಕಲಾವಂತಿಕೆಯನ್ನು ನಾ ಮಮ ಎಂಬ ಯಜನ ಭಾವದಿಂದ ಮುಕ್ತವಾಗಿ ಲೋಕಾರ್ಪಣೆ ಮಾಡಬಲ್ಲ. ಕಲೆಯನ್ನು ಮಾಡಿ ಮುಗಿಸಿದ ಬಳಿಕವೂ ತನ್ನಿಂದಲೇ ಅದು ಮೈ ಮೂಡಿದ್ದು ಎಂಬ ಆತ್ಮ ಪ್ರತ್ಯಯವನ್ನು ಮರೆತು ವಿಮರ್ಶನದ ಹೊರಗೆ ತಿಕ್ಕಿ ಹದವಾಗಿಸಬಲ್ಲ. ಆ ವಿನಯ ಕಲಾವಿದನಲ್ಲಿ ಬೆಳೆಯಬೇಕೆಂದರೆ ಆತ ಕಲೆಗಾಗಿ ತನ್ನನ್ನು ಸಂಪೂರ್ಣ ಅರ್ಪಿಸಿಕೊಳ್ಳಬೇಕು. ಕಲೆಯು ಯಾವುದೇ ಇರಲಿ, ಅದು ಎಂದೆಂದಿಗೂ ಭಾವಮೂರ್ತಿ. ಅದರೊಳಗಿನ ದೈವಾನುಭವವೇ ರಸ. ಅದು ದೇಹ ಭಾವಗಳನ್ನು ಮೀರಿದ್ದು. ಅನುಭಾವ ಪ್ರಪಂಚವೆನ್ನುವುದು ಬೇರೆಲ್ಲೋ ಇಲ್ಲ, ರಸಾನುಭವದೊಳಗೇ ಇದೆ. ಅದನ್ನು ಎಟುಕಿಸಿಕೊಳ್ಳುವುದು ಕಲಾವಿದನಿಗೂ ಪ್ರೇಕ್ಷಕನಿಗೂ ತಪಸ್ಸಾಗಬೇಕು. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಬಾನುಲಿ ಸರಣಿ ನೃತ್ಯ ಶಿಲ್ಪ ಯಾತ್ರೆ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಭಾವ ಸಂವಹನ
ಭಾರತೀಯ ಶಿಲ್ಪಗಳ ವಿಶೇಷತೆ. ಅದರೊಳಗೂ ಹೊಯ್ಸಳ ಶಿಲ್ಪಗಳಲ್ಲಂತೂ ನರ್ತನ ಪ್ರಭಾವ ಜಾಸ್ತಿ. ನಾಟ್ಯರಾಣಿ ಶಾಂತಲೆಯ ಚಿರನೂತನ ಪ್ರತಿಕೃತಿಗಳವು. ಬೇಲೂರಿನ ಮದನಿಕೆಗಳ ಭಾವಜಗತ್ತು, ಅಲಂಕಾರ, ನಡೆ, ಒನಪು ಎಲ್ಲವೂ ಕವಿಕಲ್ಪನೆಗೆ ಅಪಾರ ಅವಕಾಶವನ್ನೇ ಕೊಟ್ಟಿವೆ. ಶೃಂಗಾರದ ಅನುಭೂತಿ ಅಲ್ಲಿ ಆಗುತ್ತದೆ. ಡಿವಿಜಿ ಅವರಂತೂ ಬೇಲೂರಿನ ಮೊದಲಿನಿಕಾ ಶಿಲ್ಪಗಳನ್ನು ಕೀರ್ತಿಸುತ್ತಾ ಬೇಲೂರಿನ ಶ್ರೇಷ್ಠತೆಗಿರುವುದೇ ಅದರ ಕಲಾಭಾಗದಲ್ಲಿ, ಅಂದರೆ ವಿಗ್ರಹ ಶಿಲ್ಪದ ಸೌಂದರ್ಯದಲ್ಲಿ. ಅದಕ್ಕಿರುವ ಹೃದಯೋದ್ದೀಪನ ಶಕ್ತಿ ಅನನ್ಯ. ಅದು ಕಲ್ಲಿನದ್ದಾದ ಕಾವ್ಯ, ವರ್ಣಿಸಲಸದಳ ಎನ್ನುತ್ತಾರೆ. ಕಲೆಯಿಂದ ಶಿಲೆಯಮೃತ, ಲಲಿತಕಲೆ ಹೃತ್ಸುಕೃತ, ಬೇಲೂರ ನೋಡು, ಅಳಿವ ಲೋಕದ ನಡುವೆ ಉಳಿವ ರಸ ಘಟಿಕೆ ಬಾಳ್ಜೇನುಗೂಡು ಎಂದಿದ್ದಾರೆ ಡಿವಿಜಿ. ಡಿವಿಜಿ ಅವರ ಅಂತಃಪುರ ಗೀತಗಳು ಕಾವ್ಯಾತ್ಮಕವಾದ ಶಿಲ್ಪದ ಪ್ರತಿಸೃಷ್ಟಿ. 65ರಷ್ಟು ಪದ್ಯಗಳ ಗುಚ್ಛವೇ ಅಂತಃಪುರ ಗೀತಗಳು. ಇಂಥ ಅಪೂರ್ವವೆನಿಸುವ ಕೃತಿಯ ಮೊದಲ ಮುದ್ರಣವಾದದ್ದು 1950ರಲ್ಲಿ. ಅವರು ಅಂತಃಪುರ ಗೀತಗಳನ್ನು ರಚಿಸುವವರೆಗೂ ಶಿಲ್ಪಗಳನ್ನೇ ಆಧರಿಸಿ ಜನಪ್ರಿಯವಾದ ಕಾವ್ಯಗಳೇ ಇರಲಿಲ್ಲ. ಅನಂತರದಲ್ಲೂ ಅಂತಃಪುರ ಗೀತಗಳ ಮಟ್ಟಿಗೆ ಕಳೆದ 4 ದಶಕಗಳಲ್ಲಿ ಜನಪ್ರಿಯವಾದ ಮತ್ತೊಂದು ಶಿಲ್ಪಕಾವ್ಯವೇ ಇಲ್ಲ. ಅಂತಃಪುರ ಗೀತಗಳು ಬೇಲೂರಿನ ಆರಾಧ್ಯ ದೈವ ಶ್ರೀ ಚೆನ್ನಕೇಶವ ಸ್ವಾಮಿಯಿಂದ ಮೊದಲುಗೊಂಡು ಕಪ್ಪೆ ಚೆನ್ನಿಗರಾಯ ಸ್ವಾಮಿ, ಸೌಮ್ಯನಾಯಕಿ ಮೊದಲಾದ ಅನೇಕ ದೇವತಾ ಶಿಲ್ಪಗಳ ಹಾಸು ಬೀಸಿನಲ್ಲಿ ಬಂದಿರುವ ಪದ್ಯಗುಚ್ಛ. ಶಿಲ್ಪಗಳ ಸೌಂದರ್ಯ ತತ್ವದೊಂದಿಗೆ ಶಿಲ್ಪಗಳ ಮನೋಹರವಾದ ಬಾಗು, ಬೆಳಕು, ಅಂದ ಚಂದಗಳ ಕುರಿತು ಕವಿಯ ಮನಸ್ಸಿನಲ್ಲಿ ಭಾವ ರೂಪಗಳ ಸಮಾಶ್ರಯವಾಗಿ ಬಂದಿರುವಂತಹ ಕಾವ್ಯವದು. ಆ ಹಂತದಲ್ಲಿ ಬೇಲೂರಿನ ಗುಡಿಯ ಸುತ್ತಲೂ ಕಾಣುವ ಮದನಿಕೆಯರಿಗೆ ನಾಮಕರಣವನ್ನೂ ಮಾಡಿದ್ದಾರೆ. ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಳ್ಳುತ್ತಾ ತನ್ನ ಮೈ ಬೆಡಗಿಗೆ ತಾನೇ ಸೋತವಳು ಮುಕುರಮುಗ್ಧೆ. ಗಿಳಿಯೊಂದಿಗೆ ಮಾತನಾಡುತ್ತಿರುವ ಆಕೆ ಶುಖಭಾಷಿಣಿ, ಶುಖ ಸಖಿಯರು. ಕೋತಿಯ ಕಾಟದ ನೆವದಿಂದ ಇರುವವಳು ಕಪ್ಪಿಕುಪ್ಪಿತೆ, ಕೀಶರುಷ್ಟೆಯರು. ಬೇಟೆಯ ರಭಸದಲ್ಲಿರುವಾಕೆ ಲೀಲಾಕಿರಾತಿ. ಮುರಜ ವಾದ್ಯವನ್ನು ನುಡಿಸುವಲ್ಲಿ ತಲ್ಲೀನಳಾದವಳು ಮುರಜಾ ಮೋದೆ. ಕೊಳಲು ನುಡಿಸುವಾಕೆ ಮುರಳೀಧರೆ, ಕೇಳಿ ನಿರತೆ. ವೀಣೆ ಧರಿಸಿದವಳು ವೀಣಾಪಾಣಿ, ನಾಗವೇಣಿಕೆಯರು. ಡಂಗುರ ಹೊಯ್ಯುವವಳು ತಾಂಡವೇಶ್ವರಿ. ಗಾನ ಕೋವಿದೆಯಾದವರು ಗಾನಜೀವನೆ, ರಾಗಯೋಗಿ. ಪುಸ್ತಕ ಹಿಡಿದಾಕೆ ಶಕುನ ಶಾರದೆ. ಹೀಗೆ ಸುಮಾರು 55ಕ್ಕೂ ಹೆಚ್ಚಿನ ಶಿಲ್ಪ ಜೀವಿಕೆಯರು ಎಲ್ಲರೂ ಪರಮ ಸುಂದರಿಯರು. ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಸಂಪನ್ನರು. ಎಲ್ಲರೂ ತಮ್ಮ ಸೌಂದರ್ಯದ ಮಹತ್ವವನ್ನು ತಿಳಿದುಕೊಂಡವರು. ಒಬ್ಬೊಬ್ಬಾಕೆಯೂ ಒಂದೊಂದು ಬಗೆಯ ಶೃಂಗಾರದ ಸೌಭಾಗ್ಯವನ್ನ ಸೂಸುವವರು. ಚೆನ್ನಕೇಶವನ ಒಲವನ್ನು ಪಡೆಯಲೋಸುಗ ಉದ್ಯುಕ್ತರಾಗಿ ಕಾದು ನಿಂತಿರುವ ವಿವಿಧ ನಾಯಿಕೆಯರೆಂಬ ಭಾವನೆಯನ್ನು ಡಿವಿಜಿಯವರು ಹಲವು ಪದ್ಯಗಳಲ್ಲಿ ತಂದಿದ್ದಾರೆ. ಈ ಮದನಿಕೆಯರ ಶಿಲ್ಪಗಳು ದೇವಾಲಯದ ಮೇಲ್ಸ್ತರದ ಭಾಗದಲ್ಲಿರುವುದರಿಂದ ಅದು ದೇವಾಲಯದ ಹೃದಯ ವಿಲಾಸ ಭಾಗ. ಗಾಂಧರ್ವಲೋಕದ ಭಾವಾನಂದವೇ ಈ ಶಿಲ್ಪಗಳ ಹಾವಭಾವಗಳ ಪ್ರಧಾನ ಪೋಷಣೆಯಾಗಿದೆ ಎಂದಿದ್ದಾರೆ. ಮದನಿಕಾ ಶಿಲ್ಪಗಳಲ್ಲಿ ವೀರ್ಯ ಗಾಂಭೀರ್ಯಾದಿ ಸಹಿತ ಶೃಂಗಾರ, ಲಾವಣ್ಯ, ಮಾಧುರ್ಯಗಳು ಉಚಿತ ಪ್ರಮಾಣದಲ್ಲಿ ಉಂಟೆಂದು ಬೇಲೂರಿನ ವಿಗ್ರಹ ಶಿಲ್ಪಗಳು ಕರ್ನಾಟಕದ ಶಾಶ್ವತ ಸಂಸ್ಕೃತಿ ಭಂಡಾರದ ಶಿರೋರತ್ನವೆಂದು ಡಿವಿಜಿ ಅವರು ಪದ್ಯಗಳ ಆರಂಭಕ್ಕೆ ಕೀರ್ತಿಸಿದ್ದಾರೆ. ಈ ಎಲ್ಲ ಶಿಲ್ಪಾಧಾರಿತವಾದ ಪದ್ಯಗಳಿಗೂ ಡಿವಿಜಿ ಅವರೇ ರಾಗ ತಾಳವನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕಾಂಬ ಕಣ್ಣಿನ ಆಯಕ್ಕೆ ತಕ್ಕಂತೆ ಶಿಲ್ಪದ ವ್ಯಾಖ್ಯಾನಗಳು ತರಹೇವ್ಯಾರಿಯಾಗಿ ಸಿದ್ಧಗೊಳ್ಳುತ್ತಲೇ ಹೋಗುವುದಂತೂ ಸತ್ಯ. ಆದರೆ ಕಲೆಯನ್ನು ನೋಡಿ ಮತ್ತೊಂದು ಕಲಾ ಮಾಧ್ಯಮದ ಮೂಲಕ ಅದನ್ನು ನಿತ್ಯ ವಿನೂತನವೆಂಬಂತೆ ಪ್ರತಿಸೃಷ್ಟಿ ಮಾಡುವ ಕಾಯಕವಿದೆಯಲ್ಲ, ಅದು ಕೇವಲ ಪ್ರತಿಭಾವಂತರ ಸ್ವತ್ತು. ಅದು ಕೋಟಿಗೊಂದು ಪ್ರಯತ್ನ, ಸದಾ ಸ್ಮರಣೀಯ, ನಮ್ಮನ್ನು ರಂಜಿಸ್ತಾ ಇರುತ್ತೆ. ಅಂಥ ಕೆಲಸಗಳು ಜರುಗುತ್ತಿದ್ದಷ್ಟು ಕಾಲವೂ ಕಲೆಯ ಸರಕುಗಳು ಖಾಲಿಯಾಗುವುದೇ ಇಲ್ಲ. ಇವೆಲ್ಲವೂ ಶಿಲ್ಪವೆಂಬ ಸರೋವರದ ಅಲೆಗಳಂತೆ ಮತ್ತೆ ಮತ್ತೆ ಉಂಟಾಗುತ್ತಲೇ ಇರುತ್ತವೆ. ಇಂಥವುಗಳ ಸಂಖ್ಯೆಗೆ ಸಾವಿಲ್ಲ. ನೃತ್ಯ ಶಿಲ್ಪ ಯಾತ್ರೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.